ಬಂದಿದೆ ಮತ್ತೆ ಅರ್ಥನೇ ಇರ್ತಿಲ್ಲ. ತುಂಬಾನೇ ಹುಷಾರಿಲ್ಲ. ಮೂರ್ತಿನ ಮುಂದನೆ ಮಾತಾಡ್ಕೊಳ್ತೇವೆ. ಏನೋ ಕಷ್ಟ ಇದೆ ಅಂತ ನಮ್ಮ ತಂದೆ ಅಷ್ಟೊಂದು ಜೀವಿತ ಬಂದಿತ್ತು. ನನಗೆ ಏನೋ ಕಷ್ಟ ತುಂಬ ಆಗ್ತಾ ಇದೆ. ಹೌದು, ನೀವು ಕಷ್ಟ ಇದೆ ಅಂತ ನನಗೆ ಗೊತ್ತು. ದೇವರು ಮಾತಾಡಿದ್ದಾರೆ ನನ್ನ ಹತ್ರ. ನೀವು ಬಿಡುಗಡೆ ಏನಾದರೂ ಬೇಕು ಅಂತ ಹೇಳಿ ಹೋಗ್ಬೇಡ ಅಂತ ಹೇಳಿದ್ರು. ನನಗೆ ನಾನು ಇಲ್ಲೇ ಇದ್ದೇವೆ ಮಾಡ್ಕೊಂಡು ತುಂಬಿದ್ದೆ. ಮತ್ತೆ ಜೀವನ ಕೂತ್ಕೊಂಡಿದ್ದೆ. ಬೇಡ, ಜೀವನ ಕೂತ್ಕೊಳ್ಳೋದು ಬೇಡ, ಇದೆಲ್ಲ ಪ್ರಾರ್ಥನೆ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ. ನನ್ನ ಕೈಲಿ ಆಗ್ತಾ ಇಲ್ಲ. ಪರವಾಗಿಲ್ಲ, ಕೆಳಗಡೆ ಕೂತ್ಕೊಳ್ಳೋದು. ಮತ್ತೆ ಪಾಪ ಬಂದು ಎತ್ಕೊಳಕ್ಕಂತ ಹೋಗಿ ಆಗಲ್ಲ, ಎತ್ತಕ್ಕಾಗಲ್ಲ ಬಿಡಮ್ಮ, ನಾನೇ ಕೂತ್ಕೊತಿದ್ವಿ. ಜೀವಿತ ಇದೆ, ಪ್ರಾರ್ಥನೆ ಮಾಡ್ತೀನಿ, ನೀವು ದೇವರ ಪಡ್ತಾರೆ. ಅದೇನಿದ್ರು ಸರಿನೇ ಕುತ್ಕೋಗುತ್ತೆ ಇದು ಅಂತ ಹೇಳಿದ್ರು. ನಾನು ಕಡೆ ಕೆಳಗಡೆ ಕುತ್ಕೊಂಡಿದ್ದೆ, ಕೆಳಗೆ ಅಷ್ಟೇ ಗೊತ್ತು. ನಾನು ಕುತ್ಕೊಂಡೆ, ನನ್ನ ಕೈಲಿ ಆಗ್ತಾ ಇಲ್ಲ. ಲಾಸ್ಟ್ ಹೇಳಿದ್ರು, ಅಮ್ಮ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಮೇಲ್ಗಡೆ ಕೂತ್ಕೊ, ಜೀವಿತ ಇಟ್ಕೊಂಡು ಹೇಳಿದ್ರು. ಬೇಡ, ನನ್ನ ಕೆಳಗಡೆ ಕೂತಿರ್ಲಿ ಅಂತ. ನನಗೆ 8 ತಿಂಗಳಿಂದ ನನ್ನ ಕಷ್ಟ ತಡೆಯೋಕ್ಕಾಗಲ್ಲ. ಅಷ್ಟು ಅದನ್ನೇ ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನ್ನ ಅಮ್ಮನ ಮನೇಲಿ ಅವಾಗ ಪ್ರಾರ್ಥನೆ ನಡೆಯೋದು, ಒಂದು ತಿಂಗಳಿಗೊಂದ್ಸತಿ ಕಮ್ಯುನಿಟಿ ಕರೆಯೋದು. ಯಾರು ಸರಿಲ್ಲ, ನಿಮಗೆ ಯಾವಾಗೂ ನೀವು ಸರಿಲ್ಲ, ಏನು ಯಾವ ಪ್ರಾರ್ಥನೆ ತಾನೇ ಬರ್ತೀಯ. ಇದ್ರೆ ನಾನು ಸುಳ್ಳು ಹೇಳ್ತಾರೆ ಗೊತ್ತಾರಪ್ಪ, ಏನು ಮಾಡ್ತೀವಿ ಮತ್ತೆ ಏನಾಗ್ತಿರಲ್ಲ ಅಂತ ನಾನು ಯಾವಾಗ ದುಃಖ ಪಡ್ತಿದ್ದೆ. ಪ್ರಾರ್ಥನೆ ಮಾಡಿದ್ರಷ್ಟೇ ನನಗೆ ಗೊತ್ತಿಲ್ಲ, ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದೀನಿ. ಕೆಳಗಡೆ ಬಿದ್ದು ಒತ್ತಾಡ್ತಾ ಇದ್ದೀನಿ. ಈಗ ಈಗ ಎಲ್ಲಿಂದ ಬಂದಿದ್ಯಾ, ಹೇಳು ಹೇಳು ಅಂತಾರೆ. ನನಗೆ ಕೇಳ್ತಾ ಇದೆ, ಪಾಪ ಹೇಳ್ಕೊಳಕ್ ಆಗ್ತಾ ಇಲ್ಲ. ಹಂಗೆ ಒದ್ದಾಡ್ತಾ ಇದ್ದೀನಿ. ಹೊಟ್ಟೆ ಎಲ್ಲ ಊಟ ಬಂದ್ಬಿಟ್ಟಿದೆ. ಹೊಟ್ಟೆ ಮೇಲೆ ಕೈ ಇಟ್ಟಿದ್ದಾರೆ, ನನಗೆ ಗೊತ್ತಾಗ್ತಾ ಇದೆ. ಹೋಗ್ಕೆ ಇಲ್ಲಿಂದ ನೀನು, ಹೋಗ್ಕೆ ಇಲ್ಲಿಂದ ನೀನು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಗೊತ್ತಾಗ್ತಾನೆ ಇಲ್ಲ ನನಗೆ. ನಾನು ಹೋಗೋದಿಲ್ಲ, ನಾನೇ ಹೋಗ್ಬೇಕು, ನನ್ಗೆ ಇಷ್ಟ ಆಗಿದೆ, ನಾನು ಇದ್ದೀನಿ, ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ತಿರ್ಗಾ ಇನ್ನೊಂದ್ಸತಿ ತಿರ್ಗಾ ಕೊಟ್ಟಿದ್ರು, ಏನೋ ಎಣ್ಣೆ ಎಲ್ಲ ಹಾಕಿದ್ರು, ತಿರ್ಗಾ ಪ್ರಾರ್ಥನೆ ಮಾಡಿದ್ರು. ತಿರ್ಗಾ ಒಂದ್ಸತಿ ಬಿದ್ದೋದೆ, ನನಗೆ ಗೊತ್ತಿಲ್ಲ. ಹಂಗೆ 3 ಸತಿ ಬಿದ್ದಿದ್ದೀನಿ. ರಾತ್ರಿ 3 ಸತಿ ಬಿದ್ದು ಏರಿಸಿ ಜೀವಿತ ಕಾಲದ ದೇವರು ದೊಡ್ಡನ್ನೇ ಸೇರಿದ್ರು ಸಾಲ. ನನಗಷ್ಟು ಬಿಡುಗಡೆ ಕೊಟ್ಟಿದ್ದಾರೆ ದೇವರು ಮಾಡಿ ದೊಡ್ಡನ್ನೇ ಬೇಕು ಅಂತ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ.
அவன் ஆச்சரிய நின்றவனே ஏன் ಹೇಳಕ್ಕೆ அவரு அந்த டாக்டருக்கு பெரிய ஜீன் வந்திருந்தாரு. அவர் என்ன சொல்றாரு? ಅವ್ರು வெளியவே நிக்கிறாரு. என்னத்துக்கு? ಬೆಡ್ ಇಲ್ಲ ಅಂತ சொல்றதுக்கு. ಈಗ ಅವ್ರು ಪ್ರಯಾಸ ಮಾಡ್ತಾ ಇದಾರೆ. ಯಾಕೆ ಅಂತ ಹೇಳಿದ್ರೆ ನನಗೆ ಬೆಡ್ ಇಲ್ಲ ಅಂತ ಹೇಳಿ ಅವ್ರು ಆಚರಣೆ ನಿಂತವ್ರೆ. ಬರೋರ್ಗೆಲ್ಲ ಬೆಡ್ ಇಲ್ಲ ಅನ್ನಕ್ಕೆ. எல்லாரும் ಅವ್ರು பார்த்துட்டு வந்து எல்லாருக்கும் சொல்றாரு ಬೆಡ್ இல்லன்னு சொல்லி. ನಮ್ಮ ಮನೆಯಲ್ಲಿ ಡಾಕ್ಟರ್ ಹತ್ರ ಹೋಗಿ ಕೇಳ್ತವ್ರೆ, ಡಾಕ್ಟರ್ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾ? அப்போ எங்க வீட்டுக்காரருக்கு கேட்டாங்க, வேற ஹாஸ்பிட்டலுக்கு போலாமா அப்படின்னு சொல்லி. ಡಾಕ್ಟರ್ சொல்றாங்க, ಡಾಕ್ಟರ್ ಹೇಳ್ತಾ ಇದಾರೆ, ಆ ಗೇಟ್ ದಾಟಿದ್ರೆ ಒಂದು ದೊಡ್ಡ ವಿಷಯ. டாக்டர் சொல்றாங்க, இந்த கேட்டை தாண்டினா பெரிய விஷயம். ಆ ಗೇಟ್ ದಾಟಷ್ಟೊತ್ತಿಗೆ ಅವ್ನು ಸತ್ತೋಗ್ಬಿಡ್ತಾರೆ. இந்த கேட்டை தாண்டினா இறந்து போவாங்க. ಹಂಗ ಹೇಳ್ತಾ ಇದಾರೆ. ನನ್ 33 ಇದೆ, ಹಿಂದೆ ಒಬ್ಬ ಇಳಿಸ್ತವ್ರೆ. அப்ப எனக்கு 33 இருக்குது, பின்னாடி ஒருத்தர் இறக்கிட்டு இருக்கிறாங்க. அவனுக்கு 54 ಇದೆ, அவருக்கு 54 இருக்கு. ಸತ್ತೋದ, இறந்து போனார். ಅದೇ ಟೈಮ್ಗೆ ನಮ್ಮ ಮಿಸ್ಸಸ್ ಕೋಲಾರ್ ಆಫೀಸರ್ ಆಗಿರೋದ್ರಿಂದ ಅವ್ರ ಆಫೀಸರ್ ಬಂದ್ರು. அப்போ எங்களுடைய மிஸ்ஸஸ் வந்து அந்த கோலார் ஹாஸ்பிட்டலுக்கு அந்த அவங்களுடைய பாஸ் வந்து ஹெட்டா இருந்ததுனால ஹாஸ்பிட்டல்ஸ்க்கு எல்லாம் ದೊಡ್ಡವರು, ஹாஸ்பிட்டலுக்கு எல்லாரும் பெரியவர். ஏய் ஸ்பெஷல் பெட் ஆக்கப்பா. அவர் சொன்னாரு, வந்து உடனே இந்த ஆளுக்கு பெரிய ஒரு பெட், நல்ல பெட் அரேஞ்ச் பண்ண, ಸ್ಪೆಷಲ್ ಬೆಡ್ ಅರೇಂಜ್ பண்ண சொன்னார். ಒಳಗೆ ಎಮರ್ಜೆನ್ಸಿ ಒಳಗೆ ಕರ್ಕೊಂಡು ಹೋದ್ರು. ಎಮರ್ಜೆನ್ಸಿ ಕರ್ಕೊಂಡು ಹೇಳ್ತಾ ಇದ್ದಾರೆ, ಅವನು ಉಳಿಯಲ್ಲಮ್ಮ, ರಿಲೇಷನ್ಸ್ಗೆಲ್ಲ ಹೇಳ್ಬಿಡು. அவங்க சொன்னாங்க, இவர் வந்து பிழைக்கிறதுல உங்க ரிலேஷன்ஸ்க்கு எல்லாம் சொல்லிடுங்க. நம்ம ಹೆಂಡತಿ ಹೇಳಿದ ಒಂದೇ ಮಾತು ನನಗೆ ಕ್ಲೀನಾಗಿ ಕೇಳಿಸ್ತಾ ಇದೆ. என்னுடைய மனைவி சொன்னாங்க ஒரே வார்த்தை, ನೀವು ಟ್ರೈ ಮಾಡಿ ಡಾಕ್ಟ್ರೇ, நீங்க ட்ரை பண்ணுங்க டாக்டர், ದೇವರು ಉಸಿರು ಕೊಡ್ತಾರೆ. எங்களுடைய ஆண்டவர் அவருக்கு உயிர் கொடுப்பார். ஹalleluya ஹalleluya. ಅಳ್ತಾ ಹೇಳ್ತಾ ಇದ್ದಾರೆ, அவங்க ಅழுது கொண்டே சொல்றாங்க, ನೀವು ಟ್ರೈ ಮಾಡಿ, நீங்க ட்ரை பண்ணுங்க, ದೇವರು ಉಸಿರು ಕೊಡ್ತಾರೆ, என்னுடைய தேவன் உயிர் கொடுப்பார் என்று சொல்லி. ಡಾಕ್ಟ್ರು ಏನಮ್ಮ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿದೆ ಅಂತ ನಮ್ಮ ಹೆಂಡತಿನ ತಪ್ಪಿಕೊಂಡವ್ರೆ, ಇವಳು ಅಳ್ತಾವಳೆ. அப்போ என்னுடைய டாக்டர் பார்த்துட்டு, என்னம்மா இவ்வளவு விசுவாசம் வச்சிருக்கேன்னு அந்த அம்மாவை அணைத்து கொண்டாங்க. எங்க மனைவி அழுது கொண்டிருந்துச்சு. ಟ್ರೈ ಮಾಡಿ ನನಗೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಐಸಿಯು ಕಳಿಸ್ಬಿಟ್ಟು, கடைசியில என்ன ட்ரை பண்ணி ரொம்ப கஷ்டப்பட்டு என்ன வந்து ಐಸಿಯು ಹೋದ್ರೆ ஐசியூல போனாங்க. 40 ಬೆಡ್ ಇದೆ. அங்க போனா 40 பெட் இருக்கு. ನನ್ನ ಕಣ್ ಮುಂದೆ ಡೈಲಿ ಸಾವು. நான் ஒவ்வொரு நாளும் கண் திறந்து பார்த்தா என் பக்கத்துலயும் ஜனங்கள் சத்து கொண்டு இருக்கிறாங்க. ನಿಮ್ಗೆ ಹೇಳ್ತೀನಿ, ನಿಮ್ಗೆ ತಮಾಷೆ ಆಗಿರುತ್ತೆ, ಆದ್ರೆ ನನಗೆ ಒಳಗೆ ಹಂಗೆ ಹೊಡ್ಕೊಳ್ತಾ ಇತ್ತು. ஆனா இப்ப நம்ம இது சில வாட்டி கேட்கும்போது சிரிப்பா வரும். ஆனா அதை பார்க்கும்போது எனக்கு மிகவும் பயந்து போனேன். ಕರೆಕ್ಟ್ ಆಗಿ 1 ಗಂಟೆಯಿಂದ 5 ಗಂಟೆ ಒಳಗೆ ಒಂದು ಸಾವು. கரெக்டா கொஞ்சம் நேரத்துக்குமே ஒரு சாவு நிகழ்ந்து கொண்டே இருந்துச்சு. ಕರೆಕ್ಟ್ ಆಗಿ ಮಧ್ಯರಾತ್ರಿ 1 ಗಂಟೆಯಿಂದ 5 ಗಂಟೆ ಒಳಗೆ ಒಂದು ಸಾವಾಗುತ್ತೆ. கரெக்டா நடுராத்திரி 12 மணில இருந்து காலை 5 மணிக்குள்ளாக ஒருத்தர் இறந்து போவாங்க. ಎಲ್ಲರೂ ಮಲಗಿರ್ತಾರೆ, எல்லாரும் படுத்து கொண்டிருப்பாங்க, ಒಬ್ಬ ಮಾತ್ರ ಎದ್ದಿರ್ತಾನೆ. ஒருத்த மட்டும் எழுதிருப்பான். ಏನ್ ಗೊತ್ತಾ? என்ன தெரியுமா? ಅವನು ಅವ್ರ ಅಣ್ಣನ ಹತ್ರ ಕ್ಷಮಾಪಣೆ ಕೇಳ್ಬೇಕಂತೆ. அவன் வந்து தன்னுடைய அண்ணன் கிட்ட வந்து மன்னிப்பு கேட்கணுமா. ಹೆಂಗ್ ಕೇಳ್ತಾನೆ ಗೊತ್ತಾ? என்ன மன்னிப்பு கேட்கறான்? 40 ಜನನು ಕೇಳಂಗೆ 40 பேர் கேட்கிற மாதிரி, ಇಲ್ಲಂಗಣ್ಣ என்ன மன்னிச்சுக்கோಣ ಅಂತ. அண்ணா என்ன மன்னிச்சுக்கணும் அப்படின்னு கேட்கறான். ಇಲಂಗೋ ಅಣ್ಣ என்ன மன்னிச்சுக்கோಣ. இலங்கோ ಅಣ್ಣ ನನ್ನ ಕ್ಷಮಿಸ್ಬಿಡು. ಕರೆಕ್ಟ್ ಆಗಿ ಕೂಗಿ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಯಿಂದ ಎದ್ದೊಳ್ತಾರೆ, ಒಬ್ಬ ಸತ್ತೋಗ್ತಾನೆ. அப்ப அவன் வந்து எப்பெல்லாம் மன்னிப்பு கேட்கறானோ அப்போவெல்லாம் ஒருத்தர் இறந்து போறான். ನರ್ಸು, ಏಯ್ ವಾಯಿ ಮೂಡಿಯಾ, ಸುಮ್ಮ ಇರಿಯಾ. நர்ஸ் ಹೇಳ್ತಾ ಇದ್ದಾರೆ, ದಯವಿಟ್ಟು ಬಾಯಿ ಮುಚ್ಚೋ, ಸುಮ್ಮನೆ ಇರು. ಮಾ ಉನಗೆ ತಿಳಿயாது, ನಾನು என் அண்ணன் கிட்ட மன்னிப்பு கேட்கணும். ಅಮ್ಮ ನೀನ್ ಗೊತ್ತಿಲ್ಲ, ನೀನ್ ಸುಮ್ಮನೆ ಇರು. ನಾನು ಫೋನ್ போட்டு கொடுக்குறேன், சும்மா ಇರಿಯಾ. ಫೋನ್ போட்டு கொடுக்குறேன், சும்மா ಇರಿಯಾ. ನಾನು ಫೋನ್ ಮಾಡ್ಕೊಡ್ತೀನಿ, ಸುಮ್ಮನೆ ಇರು. ಇಲ್ಲಂಗಣ್ಣ ಮನ್ನಿಸ್ಕೋಣ. ಇಲ್ಲಂಗಣ್ಣ ಮನ್ನಿಸ್ಕೋಣ. ನೀ ಕತ್ತನ ಅವನು ಸೆತ್ತರುವಂಡ. ನೀನ್ ಕೂಗ್ತಾನೆ ಅವ್ನು ಸತ್ತೋಗ್ಬಿಡ್ತಾನೆ ಕಣೋ. ನಾನು ಒಳಗಿದ್ದಿದ್ದು 22 ದಿವಸ. நான் 22 நாள் அந்த ஹாஸ்பிடல் ஐசியூல இருந்தேன். 84 பேர் செத்தாங்க. 84 பேர் 84 ಜನ ತೀರೋದು. அல்லேலூயா அல்லேலூயா. ಒಬ್ಬ ಬರ್ತಾನೆ ಒಳಗೆ, ಎಲ್ಲ ಕೇಳಿಸ್ಕೊಳ್ಳಿ ಚೆನ್ನಾಗಿ. ಒಬ್ಬ ವರಾன் வீட்டுக்கு, உள்ள வரான், ஐசியூக்குள்ள வரான், ஐசியூக்குள்ள ஒருத்தன் வரான். ವೀಲ್ ಚೇರ್ ಅಲ್ಲಿ ತಗೊಂಡ್ ಬರ್ತಾ ಇದಾರೆ, ವೀಲ್ ಚೇರ್ல கொண்டு வராங்க. ಅವನಿಗೆ 80 ಚಿಲ್ಲರೆ ಇದೆ ಪಲ್ಸ್ வந்து 84 இருக்குது. ಅವ್ರ ಅಜ್ಜಿಗೆ ಬಾಯಿ ಎಳ್ಕೊಂಡ್ ಬರ್ತಾ ಇದ್ದಾನೆ. அவங்க ஆயாக்கு எல்லாருக்கும் டாடா சொல்லிட்டு வரான். ಅವನಿಗೂ ಅದೇ ಮೆಡಿಸಿನ್ ಕೊಟ್ರು, அவனுக்கு அதே மெடிசன் தான் கொடுத்தாங்க. ನನಗೂ ಅದೇ ಮೆಡಿಸಿನ್ ಕೊಟ್ರು, அதே தான் மெடிசன். 80 ಚಿಲ್ಲರೆ ಬಂದವನು ಸತ್ತೋದ. 84 இருந்தவன் இறந்து போனான். 33 ಒಳಗೋದವನು ಬದುಕಾಚ. 33 கவுண்டர் நான் படிச்சிட்டு இருக்கிறேன். அல்லேலூயா அல்லேலூயா. கர்த்தர் தொடங்காம அவர் முடிக்காம சாத்தான் முடிக்க முடியாது. ಕರ್ತರ್ வந்து ದೇವರು ಬಂದು ಹೇಳಿದ ಹಾಗೆ ನಡೆಯುತ್ತೆ ಹೊರತು ಸೈತಾನ ತನ್ನ ಕಾರ್ಯವನ್ನು ನಡೆಸಲಿಕ್ಕೆ ಸಾಧ್ಯ. ಆಮೆನ್. ಹalleluya. ಹalleluya. ஆனா நான் டெய்லி என் பொண்டாட்டிக்கிட்ட சாவு.
ಅದೇ ನಾನು ಡೈಲಿ ನಮ್ಮ ಹೆಂಡತಿ ಹತ್ರ ಕೆಲಸ ನಾನೇ ಸತ್ತು ಹೋಗ್ತೀನಿ. Hallelujah. Hallelujah. ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ, ದೇವರು ನನಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾರೆ, ಒಳ್ಳೆ ಜೊತೆಗಾರ್ತಿನ ಕೊಟ್ಟಿದ್ದಾರೆ. ಆಮೆನ್. ಆಮೆನ್. Hallelujah. Hallelujah. ನನ್ನ ಸಾಕ್ಷಿ ಇನ್ನ ಇದೆ, 2 ಸಾಕ್ಷಿ ಇನ್ನೂ நிறைய இருக்கிறது. ಆದ್ರೆ ಪ್ರಸಂಗ ಮಾಡ್ಬೇಕು, ನಾನು வசனத்தை சொல்ல வேண்டும், ನೀವು ಊಟ ಮಾಡ್ಬೇಕು, நீங்க சாப்பிடணும். ಪ್ರಸಂಗ ಮಾಡದೇ ಇದ್ರೆ ದೇವ್ರು ಬಿಡಲ್ಲ, பிரசங்கம் பண்ணலன்னா கர்த்தர் விட மாட்டாரு. ವಾಸನೆಗೆ ನೀವು ತಾಳಲ್ಲ, நீங்க இந்த வாசனைக்கு நீங்க தாங்க மாட்டீங்க. Hallelujah. Hallelujah. ಅದರಿಂದ ಪ್ರಸಂಗ ಹೋಗೋಣ. அதனால நம்ம நேரடியா ஆண்டவருடைய வார்த்தைக்காக போகலாம். ಏನಕ್ಕೆ ಟ್ರಾನ್ಸ್ಲೇಷನ್ ಇಂದ ಏನಕ್ಕೆ ಕಷ್ಟ? ಹೋದಾಗ ಎಲ್ಲ ನಮ್ಮ ಅಕ್ಕನ ಮೊಮ್ಮಗ ತುಮಕೂರಲ್ಲಿದ್ದಾರೆ ಅವರು. ಆ ಹುಡುಗನ ಯಾರೋ ಒಬ್ಬ ಕಿಸ್ಕಿಯರು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಎಲ್ಲಿ ಕರ್ಕೊಂಡು ಹೋಗಿದ್ರು ಅಂತಂದ್ರೆ ಊರು ಹೇಳಕ್ ಗೊತ್ತಾಯಿಲ್ಲಪ್ಪ. ಗೊತ್ತಿಲ್ಲ, ಹಿಂಗೆ ಮಾಡ್ತಾನೆ ದೂರ ಬಳ್ಳಾರಿ ಕರ್ಕೊಂಡು ಹೋಗ್ಬಿಟ್ಟಿಲ್ಲ. ಮನೇಲಿ ಹುಡುಗಿ ಪಾಪ ಕೆಲ್ಸಕ್ಕೆ ಹೋಗಿ ಬಂದು ತುಂಬ ಹತ್ಕೊಂಡು ರಾತ್ರಿ ಎಲ್ಲ ಅಮ್ಮ ರಾತ್ರಿ ಎಲ್ಲ ಹೇಳಿದ್ರೆ ನೀನು ಹೇಳ್ತೀಯ ಅಂತ ಹೇಳಲಿಲ್ಲ. ನಾನು ರಾತ್ರಿ 12:30 1 ಗಂಟೆ 2:30ವರೆಗೂ ಹುಡುಕಿದ್ದೀನಿ, ಹುಡುಗ ಸಿಕ್ಕಿಲ್ಲಮ್ಮ, ಎಲ್ಲೋದ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದೇಳೋಕೆ ಹೇಳ್ತಾ ಇದ್ರು. ನಾನು ಅಂದೆ ಆಮೇಲೆ ಅಮ್ಮ ಭಯ ಪಡಬೇಡ, ಧೈರ್ಯವಾಗಿರು, ದೇವರೇನೋ ಒಂದು ಕಾರ್ಯ ಮಾಡ್ತಾರೆ. ಏನಮ್ಮ ಮಾಡೋದು ನೋಡಿ, ಇಲ್ಲಿ ಬರ್ಬೇಕಾಗಿತ್ತು ಅವಳು ಇವತ್ತು. ಪಾಪ ಅವಳು ಮೊನ್ನೆ ಎಲ್ಲ ಪಾಪ ಹತ್ಕೊಂಡು ಕೂತ್ಕೊಂಡು ಮಗನ ನೋಡಿಕೊಂಡು ಇಟ್ಬಿಟ್ಲು. ನಾನಂದ್ರೆ ಸರಿ ನೀವು ಬರೋದು ಬೇಡಮ್ಮ, ನಿನ್ನ ತಪ್ಪ ಏನಂತ ಅದು ನೋಡ್ಕೊ, ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಅಣ್ಣನಿಗೆ ಫೋನ್ ಮಾಡಿ ಹೇಳಿದೆ, ಅಣ್ಣ ಹಿಂಗೆ ಹುಡುಗ ಕಳ್ದೋಗಿದೆ, ನಾನು ಯಾರೋ ಕರ್ಕೊಂಡು ಹೋಗ್ಬಿಟ್ಟು ಅಂತ ಹೇಳಿದೆ. ಆಮೇಲೆ ಅಣ್ಣ ಹೇಳಿದ್ರು, ಅಕ್ಕ ನೀವು ಧೈರ್ಯವಾಗಿರು, ಏನಾಗಲ್ಲ, ಸಾಯಂಕಾಲದೊಳಗೆ ನಿಮ್ಗೆ ಬರ್ತದೆ ಅಂತ ಹೇಳಿದ್ರು. ಸರಿ ಅಣ್ಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ. ಇವಾಗ ನೆನ್ನೆ ಮನೆ ನಂಬ್ತಾ ಇದ್ದಾರಪ್ಪ ನಿನ್ನ, ಆ ನಂಬಿಕೆ ನಾವು ನೀನು ಬಲಪಡಿಸ್ಬೇಕು ಸ್ವಾಮಿ ಅಂತ ಹೇಳ್ಬಿಟ್ಟು ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಸುಮ್ಮನೆ ಆಗ್ಬಿಟ್ಟೆ. ನಾನು ಮನೆಗೆಲ್ಲ ಹೇಳಿದ್ರೆ ನಿಮಗೆ ಅವರೇ ಮುಖ್ಯ, ಹಂಗೆ ಹಿಂಗೆ ಅಂತ ಬೈತಾರೆ ಅಂದ್ಬಿಟ್ಟು ನಾನು ಯಾರಿಗೂ ಏನು ಹೇಳಿರೋ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಒಂದು ಹೊತ್ತಲ್ಲಿ ತಿರ್ಗಾ ಎದ್ದು ಕೂತ್ಕೊಂಡೆ, ಏನು ಸ್ವಲ್ಪ ಬರಲೇ ಇಲ್ಲ. ಒಬ್ಬರು Matthew 5:17. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಯೆರೆಮೀಯ 29 அதிகாரம் 11 வசனம். Jeremiah 29:11. ಇನ್ನೊಂದ್ಸಲ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳು. ಆಮೇನ್. ದೇವರು ಮಾಡೋ ಎಲ್ಲ ಯೋಚನೆಗಳು ನಮ್ಮ ಪರವಾಗಿ, ಅದು ಅಹಿತಕರ ಯೋಚನೆಗಳಲ್ಲ, ಅದು ಹಿತದ ಯೋಚನೆಗಳು. ಆಮೇನ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ತಗೊಂಡು ಓದಿ, ಮತ್ತೆ 5ನೇ ಚಾಪ್ಟರ್ 17 verse 5:17. ಇನ್ನೊಂದು ಹೇಳ್ಬೇಕು, ಇವತ್ತೇ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಪ್ರಸಂಗ ಮಾಡ್ತಾ ಇದ್ದೀನಿ. ನಾನು ತೆಲುಗಲ್ಲಿ ಪ್ರಸಂಗ ಮಾಡೋದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆಮೇನ್. ಹಲ್ಲೆಲೂಯಾ. ಅವರು ಒಂದು ಕ್ಲೀನ್ ಜ್ಞಾಪಕ ಇಟ್ಕೊಳ್ಳಿ, ನ್ಯಾಯ ಪ್ರಮಾಣ ನೆರವೇರ್ಸಕ್ ಬಂದಿದ್ದಾರೆ. ಎರಡನೇದು ನಮ್ಮ ಪರವಾಗಿರೋ ಪ್ಲಾನ್ಸ್ ಎಲ್ಲ ಒಳ್ಳೇದಕ್ಕೆ. ಇನ್ನೊಂದು ಯೋಬು 5ನೇ ಅಧ್ಯಾಯ 17 verse, ಅದು Job 5:17. ಇಗೋ ದೇವರು ಯಾವನನ್ನು ಶಿಕ್ಷಿಸುವನೋ ಅವನ ದಂಡನೆನು, ಸರ್ವಶಿಕ್ಷಣ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಆಮೇನ್. ಹಲ್ಲೆಲೂಯಾ. ದೇವರು ಯಾರನ್ನ ಶಿಕ್ಷಿಸ್ತಾರೋ ಅವರು ಧನ್ಯರು. ಹಲ್ಲೆಲೂಯಾ. ಈ ವಚನಕ್ಕೋಸ್ಕರ ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡ್ತೀರಾ? ನಾನು ಹೇಳೋದ್ ಮುಂಚೆ ನೀವು ಒಂದು ವಚನ ತೆಗೀರಿ, ನಾನು ಮಾತಾಡ್ತೀನಿ. ಲೇವಿ 17:4. ಇವಾಗ ನಾವು ಮೂರು ವಚನಗಳನ್ನ ನಾವು ಓದಿದ್ವಿ. ಒಂದರಲ್ಲಿ ದೇವರು ಹೇಳ್ತಾರೆ, ನಿಮ್ ಪರವಾಗಿ ನಾನು ಇಟ್ಟಿರೋ ಪ್ಲಾನ್ಸ್ ಎಲ್ಲ ಒಳ್ಳೇದಕ್ಕೋಸ್ಕರ. ಇನ್ನೊಂದು, ಈ ನ್ಯಾಯ ಪ್ರಮಾಣ ನಾನು ಕೊಟ್ಟಿದ್ದೀನಲ್ಲ, ಅದನ್ನ ಪರಿಪೂರ್ಣವಾಗಿ ನಾನು ಮಾಡಿಕೆ ಬಂದಿದ್ದೀನಿ ಹೊರತು ಅದನ್ನ ತಿರಸ್ಕಾರ ಮಾಡಕ್ಕೆ ನಾನು ಬಂದಿಲ್ಲ. ಇನ್ನೊಂದು ಏನ್ ಹೇಳಿದ್ರೆ, ಯಾರು ದೇವರ ಕೈಯಿಂದ ಶಿಕ್ಷಿಸಲ್ಪಡ್ತಾರೋ ಅವರು ಧನ್ಯರು. ಹಲ್ಲೆಲೂಯಾ. ಇದು ಹೇಳಿದಾರಲ್ಲ. ಇವಾಗ ಲೇವಿ 17
4. ಯೆಹೋವನಿಗೆ ಸಮರ್ಪಿಸುವುದಕ್ಕಾಗಿ ಆತನ ಗುಡಾರದ ಬಾಗಿಲಿಗೆ ತಾರದೆ ಪಾಳೆಯದ ಒಳಗಾಗಲಿ ಹೊರಗಾಗಲಿ ಕೊಯ್ದರೆ ಅವನನ್ನು ಕೊಲೆ ಪಾತಕ ಮಾಡಿದವನೆಂದು ನೀವು ನಿರ್ಣಯಿಸಬೇಕು. ಆಮೆನ್. ಅವನ ರಕ್ತವನ್ನು ಸುರಿಸಿದವನಾದ್ದರಿಂದ ಕುಲದಿಂದ ತೆಗೆದು ಹಾಕಲ್ಪಡಬೇಕು. ಇಲ್ಲಿ ದೇವರು ನೋಡಿದ್ರೆ ಇಸ್ರಾಯೇಲ್ ಜನಕ್ಕೆ ಒಂದು ಮಾತು ಹೇಳ್ತಾರೆ. ಈ ಮಾತುಗಳನ್ನೆಲ್ಲ ನಾವು ನೋಡಿದ್ರೆ ದೇವ್ರು ಎಂತವ್ರಂತ ನೋಡಿ ಲಾಸ್ಟ್ ಅಲ್ಲಿ ನೀವು ಹೇಳಿ. ಈ ಲೇವಿಯಲ್ಲಿ ದೇವ್ರು ಹೇಳ್ತಾರೆ, ನೀವು ಮನೆಯಲ್ಲಿ ಚಿಕನ್ ಏನಾದ್ರು ತಿನ್ಬೇಕು, ನೀವು ಮನೆಯಲ್ಲಿ ಮಟನ್ ಏನಾದ್ರು ತಿನ್ಬೇಕು, ನೀವು ಮನೆಯಲ್ಲಿ ಬೀಫ್ ಏನಾದ್ರು ತಿನ್ಬೇಕಂದ್ರೆ ಅದು ಎಲ್ಲಿ ಕುಯ್ಬೇಕಂತೆ? ಎಲ್ಲಿ ಕುಯ್ಬೇಕಂತೆ? ಅದು ಗುಡಾರದ ಬಾಗಿಲಿಗೆ, ದೇವರ ಗುಡಾರದ ಬಾಗಿಲಿಗೆ ತಂದು ಅಲ್ಲಿ ನೀವು ಕುಯ್ಬೇಕೇ ಹೊರತು ನಿಮ್ಮ ಮನೆಯಲ್ಲಿ ನೀವು ಕುಯ್ಯಂಗೆ ಇಲ್ಲ. ಹಲ್ಲೆಲೂಯಾ. ಚಿಕನ್ ಆಗ್ಲಿ, ಮಟನ್ ಆಗ್ಲಿ, ಬೀಫ್ ಆಗ್ಲಿ, ಮೀನ್ ಆಗ್ಲಿ, ಏನೇ ಕುಯ್ಬೇಕಂದ್ರೆ ಎಲ್ಲಿ ತಂದು ಕುಯ್ಬೇಕಂತೆ? ಚರ್ಚಿಗೆ ತಂದು ಕುಯ್ಬೇಕು. ಅಯ್ಯೋ, ನೀವಾದ್ರೆ ಚರ್ಚಿಗೆ ತಗೊಂಡ್ರೆ ಪಾಸ್ಟರ್ ಬೇರೆ ಕೊಡ್ಬೇಕು. ದೇವ್ರು ಹೇಳಿದ್ದಾರೆ, ಅಲ್ಲೋಗಿ ಕುಯ್ತಾ ಇದೆಯಲ್ಲಮ್ಮ, ಅಲ್ಲಿ ಕುಯ್ಯೋದ್ರಿಂದ ಅದರಲ್ಲಿ ಒಂದು ಭಾಗ ಯಾರು ಕೊಡ್ಬೇಕು? ಪಾಸ್ಟರ್ಗೆ ಕೊಡ್ಬೇಕು. ಏನ್ ದೇವ್ರೆ, ನಾನು ಮಾಡೋ ಚಿಕನ್ ವಾಸನೆ ಆಚೆನೆ ಹೋಗ್ಬಾರ್ದು ಅನ್ಕೊಳ್ತೀನಿ. ಅಡಿಗೆ ಚಿಕನ್ ಮಾಡ್ಬೇಕಾದ್ರೆ ವಾಸನೆ ಎಲ್ಲೂ ಹೋಗ್ಬಾರ್ದು, ಹೊರಗಡೆ ಹೋದ್ರೆ ಅವನಾದ್ರು ಬಂದು ಕೇಳ್ತಾನ ಅಂತ ಹೇಳ್ಬಿಟ್ಟು ಕಿಟಕಿಗಳನ್ನ ಮುಚ್ಚಿಬಿಟ್ಟು ನಾನು ಚಿಕನ್ ಮಾಡ್ತೀನಿ. ಫ್ರೈ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ತೀನಿ. ನೀನ್ ಹೇಳೋದು ನೋಡಿದ್ರೆ ನಾನು ಎಲ್ಲೋ ತಗೊಂಡೋಗಿ ಮಾಡ್ಬೇಕು? ದೇವ್ರ ಸನ್ನಿಧಾನದಲ್ಲೇ ಹೋಗಿ ಕುಯ್ಬೇಕು. ದೇವ್ರ ಸನ್ನಿಧಾನದಲ್ಲೇ ಹೋಗಿ ಕುಯ್ದು ಅದನ್ನ ದೇವ್ರ ಜನಕ್ಕೆ ಸ್ವಲ್ಪ ಕೊಟ್ಟು ನಾನು ತರಬೇಕು. ನಾನ್ ತಗೊಳ್ಳೋದೇ 1/4 kg. 4 ಪೀಸ್ ತಿನ್ನೋಣ ಅನ್ಕೊಂಡ್ರೆ ನೀನು ಅದಕ್ಕೆ 2 ಪೀಸ್ ದೇವ್ರು ಕೊಡಂತೀಯ. ಹೆಂಗೆ? ಹಲ್ಲೆಲೂಯಾ. ದೇವ್ರು ಎಷ್ಟು ಕಠಿಣವಾಗಿ ಸ್ವಲ್ಪ ಸಮಯದಲ್ಲಿ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಇಲ್ಲಿ ಪ್ರಶ್ನೆಗಳಿದ್ದಾವೆ? ಪ್ರಶ್ನೆಗಳಿರೋ ಕೈ ಹತ್ರಮ್ಮ. ದೇವರು ನಿಮ್ಮ ಪ್ರಶ್ನೆಗಳನ್ನೆಲ್ಲ ತೀರಿಸ್ತಾರೆ. ಸಮಸ್ಯೆಗಳು ಎಷ್ಟು ಜನಕ್ಕಿದೆ? ಇದೆಯಾ? ಅರ್ಧಂಬರ್ಧ ತೆಗೆದ್ರೆ ಅರ್ಧಂಬರ್ಧನೇ ದೇವ್ರು ತೀರಿಸೋದು. ನನಗೆ ಸಮಸ್ಯೆಗಳಿದ್ದಾವೆ. ಹಲ್ಲೆಲೂಯಾ. ಇದೆಯಾ ಇಲ್ವಾ? ಆರೋಗ್ಯದ ಸಮಸ್ಯೆ ಇದೆಯಾ? ಇದೆ. ದುಡ್ಡಿನ ಸಮಸ್ಯೆ ಇದೆಯಾ? ಇದೆಯಾ? ಗಂಡನ ಸಮಸ್ಯೆ ಇದೆಯಾ? ಹೆಂಡತಿ ಸಮಸ್ಯೆ ಹೇಳ್ರಪ್ಪ. ಹೆಂಡತಿ ಸಮಸ್ಯೆ ಇದೆ. ಮಕ್ಕಳ ಸಮಸ್ಯೆ, ಫೀಸ್ ಸಮಸ್ಯೆ ಇದೆ ಅಲ್ವಾ? ಹಂಗಂದ್ರೆ ನಮ್ಗೆಲ್ಲ ಏನಿದೆ? ಸಮಸ್ಯೆ ಇದೆ. ಹಲ್ಲೆಲೂಯಾ. ಆದ್ರೆ ಸಮಸ್ಯೆನ ಎಲ್ಲಿ ತರಬೇಕು? ಚಿಕನ್ ಮಟನ್ ಮಾತ್ರ ದೇವ್ರಿಗೆ ಕೊಡೋದಲ್ಲ, ಸಮಸ್ಯೆಗಳನ್ನು ದೇವ್ರ ಮೇಲೆ ಇಡ್ಬೇಕು. ಹಲ್ಲೆಲೂಯಾ. ನೋಡಿ, ಇಷ್ಟೊತ್ತು ನಾನು ಚಿಕನ್ ಮಟನ್ ಬೀಫ್ ಅನ್ಬೇಕಾದ್ರೆ ಯಾರು ಹಲ್ಲೆಲೂಯಾ ಹೇಳಿಲ್ಲ. ಸಮಸ್ಯೆ ಅಂತಂದ್ರೆ ದೇವ್ರ ಮೇಲೆ ಇಡಿ ಅಂದಿದ ತಕ್ಷಣ ಹಲ್ಲೆಲೂಯಾ ಅಂತ ಹೇಳ್ತಾ ಇದ್ರು. ಆಮೇಲೆ ದೇವ್ರಿಗಿಂತ ನಮ್ಗೆ ಏನ್ ತುಂಬಾ ಇಷ್ಟ ಅಂದ್ರೆ ಚಿಕನ್ ಮಟನ್. ಹಲ್ಲೆಲೂಯಾ. ಅಲ್ವಾ? ನೀವು ಯೋಚನೆ ಮಾಡಿ, ಇಷ್ಟೊತ್ತು ಹೇಳಿದೆ ಚಿಕನ್ ನ ತಗೊಂಬಂದು ದೇವ್ರ ಸಂದಾನ ಕುಯ್ಯಿರಿ, ದೇವ್ರ ಜನಕ್ಕೆ ಸ್ವಲ್ಪ ಕೊಡಿ, ಒಬ್ಬರು ಹಲ್ಲೆಲೂಯಾ ಹೇಳಿಲ್ಲ. ಆದ್ರೆ ಪ್ರಶ್ನೆಗಳನ್ನ, ಸಮಸ್ಯೆಗಳನ್ನ ತಂದು ನೀವು ದೇವ್ರ ಮೇಲೆ ಹಲ್ಲೆಲೂಯಾ. ಆಮೇಲೆ ಯಾವ್ದು ನಮಗ್ ಬೇಡೋ ಅದನ್ನ ದೇವರಿಗೆ ಈಸಿಯಾಗಿ ಕೊಟ್ಬಿಡ್ಬೋದು. ಯಾವ್ದು ನಮಗ್ ಬೇಕು, ದೇವರೇ ನೀನೇ ಬಂದ್ರು ನನ್ನ ಹತ್ರ ಕೇಳ್ಬೇಡ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾರೆ ಈ ವಿಷಯದಲ್ಲಿ ನೋಡಿ, ನಿಮ್ಮ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಮಾಂಸಗಳನ್ನ ಮಾತ್ರ ಕುಯ್ಬೇಕಾದ್ರೆ ಅದನ್ನ ದೇವರ ಸನ್ನಿಧಾನಕ್ಕೆ ಬಂದು ಕುಯ್ಬೇಕು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ ನೋಡಿ. ನೀವು ದೇವ್ರನ್ನ ಎಷ್ಟು ಕೆಟ್ಟವನಾಗಿ ಮಾಡ್ಬೇಕೋ ಅಷ್ಟು ಕೆಟ್ಟವನಾಗಿ ಇವತ್ತು ನಾನು ಮಾಡ್ತೀನಿ. ಲಾಸ್ಟ್ ಅಲ್ಲಿ ನೀವು ಆನ್ಸರ್ ಹೇಳಿ. ಹಲ್ಲೆಲೂಯಾ. ನಂಬರ್ಸ್ ಕನ್ನಡದಲ್ಲಿ ಏನಂತಾರೆ? ಅರಣ್ಯಕಾಂಡ 5ನೇ ಅಧ್ಯಾಯ 2ನೇ ವಚನ. நம்பர்ஸ் 5:2. என்னாகமம் 5ஆம் அதிகாரம் 2வது வசனம். தமிழ்ல ஈஸியா பேசலாம். ಕುಷ್ಠವಿರುವವರೆಲ್ಲರನ್ನು ಹೆಣದಿಂದ ಅಶುದ್ಧವಾದವರನ್ನೆಲ್ಲರನ್ನು ಪಾಳ್ಯದೊಳಗಿಂದ ಕಳುಹಿಸಬೇಕೆಂದು ಇಸ್ರಾಯೇಲ್ ಮಕ್ಕಳಿಗೆ ಆಜ್ಞಾಪಿಸಿ. ಇಲ್ಲಿ 3 ಜನ ನಾವು ನೋಡ್ತಾ ಇದ್ವಿ. ಒಬ್ರು ಯಾರು? ಕುಷ್ಠ ರೋಗಿಗಳು. ಕುಷ್ಠ ಅವನೇನೋ ಬೇಕು ಅಂತ ಕೇಳ್ತಾನ. ಕುಷ್ಠರೋಗಿನ ಯಾರಾದ್ರೂ ನೋಡಿ ಅವನ ದೇವರ ಹತ್ರ ಕೇಳ್ತಾನ, ನಾನು ಕುಷ್ಠ ಕೊಡು ಅಂತ ಕೇಳಲ್ಲ ಅಲ್ವಾ? ಆದ್ರೆ ಅವನಿಗೆ ಎಲ್ಲೋ ಒಂದ್ ಕಡೆ ಕುಷ್ಠ ಬಂದಿದೆ. ದೇವ್ರ ಏನಂತಾರೆ, ಅವನ್ನ ಎಲ್ಲಿ ಕಳಿಸ್ಬೇಕಂತೆ? ಊರಾಚೆ
ಕಳಿಸ್ಬಿಡು. ನೆಕ್ಸ್ಟ್ ರಕ್ತಸ್ರಾವ, ಹೆಂಗಸರು. ಹಂಗಾದ್ರೆ ಹೆಂಗಸರೆಲ್ಲ ಎಲ್ಲಿರ್ಬೇಕು ಬೈಬಲ್ ಪ್ರಕಾರ? ಬಾಯಿ ತೆಗೆದು ಹೇಳಮ್ಮ. ನನ್ಗೆ ಆನ್ಸರ್ ಬಂದ್ರೆ ನನಗೆ ಒಂದು ಉತ್ಸಾಹ ಇರುತ್ತೆ. ಪಾಳ್ಯದ ಒಳಗಡೆ ಅಂದ್ರೆ ಮನೆಯಲ್ಲಿ ಮಾಡೋ ಪಳ್ಯ ಅಲ್ಲ. ಪಾಳ್ಯ ಅಂದ್ರೆ ಊರಾಚೆ. ಹಲ್ಲೆಲೂಯ. ಊರಾಚೆ ಯಾರನ್ನ ಕಳಿಸ್ಬಿಡ್ಬೇಕಂತೆ? ಹೆಂಗಸರನ್ನ ಕಳಿಸ್ಬಿಡ್ಬೇಕು. ಕುಷ್ಠರೋಗಿಗಳನ್ನ ಎಲ್ಲಿ ಕಳಿಸ್ಬಿಡ್ಬೇಕು? ಊರಾಚೆ ಕಳಿಸ್ಬೇಕು. ಮೂರನೇವ್ರು ಒಬ್ರು ಇದ್ದಾರೆ, ಹೆಣದಿಂದ ಅಶುದ್ಧ. ನಮ್ಮ ಮನೇಲಿ ಫಸ್ಟ್ ಒಬ್ಬ ಸತ್ತೋಗಿದ್ದಾನೆ. ಅವನ್ನ ಮೇಲೆ ಬಿದ್ದು ತಪ್ಕೊಂಡು ಅಳ್ದೆ ನಾನು ಇರಕ್ಕಾಗಲ್ಲ. ಅವನ ತಪ್ಕೊಂಡು ಹತ್ರ ನಾನು ಎಲ್ಲೋಗ್ಬೇಕು? ಇದರಲ್ಲಿ ಮೂರರಲ್ಲಿ ನಮ್ ತಪ್ಪೇನಿದೆ? ಕುಷ್ಠ ಬಂದ ಒಂದು ತಪ್ಪೇನಾದ್ರೂ ಇದೆಯಾ? ಇಲ್ಲ. ಹೆಣದಿಂದ ಅಶುದ್ಧವಾದ ಒಂದು ಏನಾದ್ರು ತಪ್ಪಿದೆಯಾ? ಇಲ್ಲ. ಹೆಂಗಸದ ಏನಾದ್ರು ತಪ್ಪಿದೆಯಾ? ಇಲ್ಲ. ಆದ್ರೆ ಈ 3 ಜನನ ದೇವರು ಎಲ್ಲಿ ಕಳಿಸ್ಬೇಕು? ನಾನು ಸ್ವಲ್ಪನೇ ಲಿಸ್ಟ್ ಹೇಳಿರೋದು. ವ್ಯಭಿಚಾರಿಗಳನ್ನ ಊರಾಚೆ ತಗೊಂಡೋಗಿ ಹೊಡೆದು ಕಲ್ಲೊಡ್ದು ಸಾಯಿಸಿ ದೇವ್ರು ಹೇಳಿದ್ದಾರೆ. ತುಂಬಾ ಜನ ಇದೆ. ಆದ್ರೆ ಇವ್ರನ್ನೆಲ್ಲ ಎಲ್ಲಿ ಕಳಿಸ್ಬೇಕಂತ ಹೇಳಿದ್ದಾರೆ? ಊರಾಚೆ. ಅವಾಗ ನಿಮಗೆ ಒಂದು ಸಂದೇಹ ಬರುತ್ತಾ? ನಾನು ನಂಬಿರೋ ದೇವರು ಒಳ್ಳೆ ದೇವರ ಕೆಟ್ಟ ದೇವರ ಅಂತ ಸಂದೇಹ ಬರುತ್ತಾ ಇಲ್ವಾ? ಹೇಳ್ರಮ್ಮ. ಬರುತ್ತೆ ಅನ್ನೋರೆಲ್ಲ ಒಂದು ಹಳ್ಳಿ ಹೇಳಿ. ಅವಾಗ ನಾನು ಇವತ್ತು ಪ್ರಸಂಗ ಮಾಡದೇ ಇರೋ ದೇವರು ಒಳ್ಳೆಯವರ ಕೆಟ್ಟವರ? ನಾನು ಇವಾಗ ಇಷ್ಟು ಕೆಟ್ಟವ್ರಂತ ತೋರಿಸ್ತಾ ಇದ್ದೀನಿ. ನೀವು ಒಳ್ಳೆಯವ್ರು ಅಂದ್ರೆ ನಾನು ಹೆಂಗ್ ಪ್ರಸಂಗ ಮಾಡಲಿ? ಇವಾಗ ಅವ್ರು ಒಳ್ಳೆಯವರ ಕೆಟ್ಟವರ? ಹೆಂಗಸರು ನಾಚೆ ಕಳಿಸೋರು ಒಳ್ಳೆಯವರ? ಹಲ್ಲೆಲೂಯ. ದೇವರು ಅಷ್ಟೊಂದು ಪ್ರೀತಿನ ನಮ್ಮ ಮನಸ್ಸಲ್ಲಿ ಇಟ್ಟಿದ್ದಾರೆ. ಅದರಿಂದ ಅವ್ರನ್ನ ಕೆಟ್ಟವ್ರು ಅಂತ ಹೇಳಕ್ಕೆ ನಮ್ ಬಾಯೇ ಬರಲ್ಲ. ಹಲ್ಲೆಲೂಯ. ಈ ರೂಲ್ಸ್ ಎಲ್ಲ ದೇವರು ಏನು ಕೊಟ್ಟರು ಗೊತ್ತಾ? ಒಂದು ಮಾತು ಹೇಳಲ್ಲ. ಈ ರೂಲ್ಸ್ ಎಲ್ಲ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಕ್ಸಡಸ್ ಚಾಪ್ಟರ್ 20 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇರಿ ನಾನು ಹೇಳ್ತೀನಿ. ಎಕ್ಸಡಸ್ ಚಾಪ್ಟರ್ 20 ಅಲ್ಲಿ 10 ಕಮಾಂಡ್ಮೆಂಟ್ಸ್ ದೇವರು ಕೊಡ್ತಾರೆ. 10 ಆಜ್ಞೆಗಳು. ಯಾವ್ದು ಎಕ್ಸಡಸ್ ಕನ್ನಡದಲ್ಲಿ ಏನಂತಾರೆ? ಯಾತ್ರೆ ತಮಿಳು ವಿಮೋಚನಾ ಕಾಂಡ. 20ನೇ ಅಧ್ಯಾಯದಲ್ಲಿ ದೇವರು 10 ಆಜ್ಞೆ ಫಸ್ಟ್ ಟೈಮ್ ಕೊಡ್ತಾರೆ. ಬೈಬಲ್ ನಾವು ಯಾವಾಗ್ಲೂ 2 ಭಾಗವಾಗಿ ನಾವು ನೋಡ್ತಾ ಇದೀವಿ. ಆದ್ರೆ ಆಕ್ಚುಲಿ ಆಗಿ 2 ಭಾಗ ಅಲ್ಲ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಲ್ಲ, ಅದು 3 ಭಾಗ ಇದೆ. 3 ಭಾಗ ಅನ್ನೋದು ಮೋಸೆಗೆ ಮುಂಚೆ ಒಂದು ಭಾಗ, ಮೋಸೆ ಆದ್ಮೇಲೆ ಒಂದು ಭಾಗ, ಯೇಸು ಪ್ರಭು ಆದ್ಮೇಲೆ ಒಂದು ಭಾಗ. ಮೋಸೆ ಮುಂಚೆ ನ್ಯಾಯ ಪ್ರಮಾಣಗಳು ಇರಲಿಲ್ಲ, ಸೊ ಅದು ಒಂದು ಭಾಗ. ಮೋಸೆ ಆದ್ಮೇಲೆ ನ್ಯಾಯ ಪ್ರಮಾಣ ಬಂತು, ಯೇಸು ಪ್ರಭು ಬಂದ್ಮೇಲೆ ಹೊಸ ಒಡಂಬಡಿಕೆ ಬಂತು. ಸೊ 3 ಭಾಗ ಇದೆ. ಹಲ್ಲೆಲೂಯಾ. ಯೇಸು ಪ್ರಭು ನ್ಯಾಯ ಪ್ರಮಾಣ ಬರಕ್ ಮುಂಚೆ ದೇವರಿಗೆ ರೂಲ್ಸ್ ಎಲ್ಲ ಇಟ್ಟಿಲ್ಲ. ಅಬ್ರಾಹಂ ತೀರೋದ, ಸಾರನ ಊರೊಳಗೆ ಹಾಕಿಲ್ಲ, ಊರು ಹೊರಗಡೆ ಕಳಿಸಿಲ್ಲ, ಯಾರು ಕಳಿಸಿಲ್ಲ. ಆದ್ರೆ ದೇವರು ಕರೆಕ್ಟ್ ಆಗಿ ಇಲ್ಲೇ ಏನು ಕೊಡ್ಬೇಕು ಗೊತ್ತಾ? ಯಾಕೆ ಅಂದ್ರೆ 19 ಅದೇನು ಎಕ್ಸಡಸ್ ಏమంటారు? ವಿಮೋಚನಾ ಕಾಂಡ 19ನೇ ಅಧ್ಯಾಯ 8ನೇ ವಚನ ಹೇಳಿ. ಈ ನ್ಯಾಯ ಪ್ರಮಾಣ ಅನ್ನೋದು ದೇವರು ತನ್ನ ಇಷ್ಟವಾಗಿ ಕೊಟ್ಟಿಲ್ಲ, ಜನಕ್ಕೆ ಅವ್ರು ಏನ್ ತಪ್ಪು ಮಾಡ್ತಾ ಇದಾರೆ ಅಂತ ತೋರ್ಸಕ್ಕೆ ಕೊಡ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಇಸ್ರಾಯೇಲ್ ಜನರನ್ನ ದೇವರು ಒಂದ್ ಮಾತಿಂದ ಬೈತಾರೆ. ಏನ್ ಗೊತ್ತಾ? ಅವ್ರ ತಲೆಯನ್ನ ಬಾಗದೇ ಇರೋ ಜನ. ಹಲ್ಲೆಲೂಯಾ. ಅವ್ರ ತಲೆಯನ್ನ ಏನ್ ಮಾಡಲ್ಲ ಅಂತೆ? ಬಾಗಲ್ಲ. ಅವ್ರ ಹೆಮ್ಮೆ ಜಾಸ್ತಿ. ಮೋಸೆ ದೇವ್ರ ಹತ್ರ ಹೋಗ್ಬಿಟ್ಟು ಬರ್ತಾರೆ, ಕೆಳಗೆ ಬಂದ್ಬಿಟ್ಟು ಹೇಳ್ತಾರೆ, ದೇವರು ಈ ತರ ಸ್ವಲ್ಪ ನಿಮ್ಗೆ ಸ್ವಲ್ಪ ವಿಷಯಗಳು ಹೇಳ್ತಾರೆ, ಅದನ್ನೆಲ್ಲ ನೀವು ಮಾಡ್ಬೇಕಂತಂದ್ರೆ ದೇವ್ರೇನ್ ಹೇಳೋದು ಎಲ್ಲ ನಾವು ಮಾಡ್ಬಿಡ್ತೀವಿ ಬಿಡು. ಹಲ್ಲೆಲೂಯಾ. ದೇವರಿಗೆ ಅಹಂಕಾರಿಗಳನ್ನ ಕಂಡ್ರೆ ಆಗಲ್ಲ. ಹಲ್ಲೆಲೂಯಾ. ಇವಾಗ ನೀವು ಚೆನ್ನಾಗಿ ಹೋಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ನಿಮ್ ಮೈ ಗಟ್ಟಿಯಾಗಿದೆ. ನಾನು ನಿಮ್ಮನ್ನ ಸಡನ್ ಆಗಿ ಒಂದ್ ದಿವಸ ನೋಡ್ಬಿಟ್ಟು, ಅಮ್ಮ ನಿನ್ನಲ್ಲಿ ಕ್ಯಾನ್ಸರ್ ಇದೆ ಅಂದ್ರೆ ನೀವು ನನ್ನನ್ನು ಏನ್ ಹೇಳ್ತೀರ? ನೀವು ಚೆನ್ನಾಗಿ ಓಡ್ತಾ ಇದ್ದೀರಾ, ಚೆನ್ನಾಗಿ ನಡೀತಾ ಇದ್ದೀರಾ, ಚೆನ್ನಾಗಿ ತಿಂತಾ ಇದ್ದೀರಾ, ಯಾವುದೇ ರೋಗದ ಸೂಚನೆನೇ ನಿಮ್ಮ ಹತ್ರ ಇಲ್ಲ. ನಾನು ಸುಮ್ಮನೆ ನಿಮ್ಮನ್ನ ನೋಡ್ಬಿಟ್ಟು ಅಮ್ಮ ನಿಮ್ಮಲ್ಲಿ ಕ್ಯಾನ್ಸರ್ ಇದೆ ಅಂದ್ರೆ ಏನ್ ಮಾಡ್ತೀರಾ? ಬೈತೀರಾ? ಒದಿತೀರಿ? ಯಾವ್ದೋ ಜ್ವರ ಇದೆ, ಯಾವ್ದೋ ಚಿಕ್ಕ ರೋಗ ಕಣ್ಣು ಕಾಣಿಸಿಲ್ಲ, ನಿನ್ಗೆ ದೊಡ್ಡ ರೋಗನೇ ಕಾಣಿಸ್ತಾ ನನ್ನ ನೋಡಿದ್ರೆ ಅನ್ನಲ್ವಾ? ಇದೇ ನಾನು ನಿನ್ನ ಕರ್ಕೊಂಡು ಹೋಗ್ಬಿಟ್ಟು
ಕರ್ಕೊಂಡು ಹೋಗ್ಬಿಟ್ಟು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ನಿನ್ನ ಬ್ಲಡ್ ಸ್ಯಾಂಪಲ್ ಎಲ್ಲ ತೆಗೆದುಕೊಟ್ಟು ನಿನಗೆ ಕ್ಯಾನ್ಸರ್ ಇದೆ ಅಂದರೆ ಸರ್ ಟ್ರೀಟ್ಮೆಂಟ್ ಹೇಳಿ ಸರ್, ಕೇಳ್ತೀರಾ ಇಲ್ವಾ? ಸೊ ದೇವರು ಅವ್ರು ಮಾಡ್ತಾ ಇರೋ ಎಲ್ಲ ಅಕ್ರಮದ ಕೆಲಸಗಳನ್ನ ಅವ್ರು ತೋರಿಸ್ಬೇಕನ್ಬೇಕಾದ್ರೆ ಇವ್ರು ಅಹಂಕಾರವಾಗಿ ದೇವ್ರು ಏನ್ ಹೇಳಿದ್ರು ನಾವು ಮಾಡ್ತೀವಿ ಗೊತ್ತಾ, ನಾನು ಯಾರು ಹುಡ್ದವನು, ನಾನು ಅವನು, ನಾನು ಇವನು ಅಂದಿದ ತಕ್ಷಣ ದೇವ್ರ ಕೋಪ ಬಂದ್ಬಿಟ್ಟು ಬರೀ 10 ಆಜ್ಞೆ ಕೊಡ್ತೀನಿ ಕಣಪ್ಪ ನಿಮ್ಗೆ. ಫಸ್ಟ್ ಸ್ಯಾಂಪಲ್ ಆಗಿ ಎಷ್ಟು ಆಜ್ಞೆ ಕೊಡ್ತೀನಿ? 10 ಆಜ್ಞೆ ಕೊಡ್ತೀನಿ. ಅದ್ರಲ್ಲಿ ಒಂದಾದ್ರೂ ಮಾಡ್ರ ನೋಡೋಣ. 10 ಮಾಡಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಆಜ್ಞೆಗಳಿದಾವೆ ಗೊತ್ತಾ? 613 ಇದೆ. 10 ಆಜ್ಞೆಗಳಿಲ್ಲ, 613 ಇದೆ. ಈಗ ನನ್ನ ಮಕ್ಕಳಿಗೆ 10 ಮಾಡಕ್ಕೆ ಯೋಗ್ಯ ಇಲ್ಲ. 613 ಮಾಡಿ ಮುಗಿಸಿರ್ತಾರ? ಹೇಳಿ ನೋಡೋಣ. 10 ಆಜ್ಞೆ. ಪಕ್ಕದಲ್ಲಿರೋರ್ನ ನೋಡಬಾರ್ದು, ನಾನು ಬೇಕು ಅಂತಾನೆ ನೋಡ್ತೀನಿ. ಪಕ್ಕದಲ್ಲಿರೋದನ್ನ ಆಸೆ ಪಡಬಾರ್ದು, ಅವ್ರು ಆವಾಗಲೇ ಚೆನ್ನಾಗಿರೋದು ಹಾಕೊಂಡ್ಬರ್ತಾರೆ. ಆಸೆ ಪಡೋದು ಬಂದೇ ಬರುತ್ತೆ, ಹೌದಾ ಅಲ್ವಾ? ಸುಳ್ಳು ಹೇಳ್ಬಾರ್ದು. ಗಂಡನ ಹತ್ರ 10 ರೂಪಾಯಿ ಅನ್ನೋದು 5 ರೂಪಾಯಿ ಅಂತೀವಿ, 5 ರೂಪಾಯಿ ಅನ್ನೋದು 10 ರೂಪಾಯಿ ಅಂತೀವಿ, ಅದು ಸುಳ್ಳೆ, ಹೌದಾ ಅಲ್ವಾ? ಹೇಳಮ್ಮ, 10 ಆಜ್ಞೆಯಲ್ಲಿ ಯಾವ್ದಾದ್ರು ಒಂದು ನ್ಯಾಯವಾಗಿ ನೆಟ್ಟವಾಗಿ ನಾವು ಮಾಡಿದೀವ? ಮಾಡಕ್ಕೆ ನಮ್ಗೆ ಯೋಗ್ಯತೆ ಇದೆ? ಲಿಸ್ಟ್ ಹಾಕಿ ನೋಡಿದ್ರೆ ನಾನು ಹುಟ್ಟದಾಗಿಂದ ಎಷ್ಟು ಸಲ ಸುಳ್ಳು ಹೇಳಿದೀನಿ ಅಂದ್ರೆ ನಮ್ಗೆ ಒಂದು 10 ಬುಕ್ ಸಾಕಾಗುತ್ತಾ? ಸಾಕಾಗಲ್ಲ. ಚಿಕ್ಕ ವಯಸ್ಸಲ್ಲಿಂದ ಇಷ್ಟವರೆಗೂ ಎಷ್ಟು ಕಳ್ತನ ಮಾಡಿದೀವಿ ಅಂದ್ರೆ ಒಬ್ರು ಚಾಕ್ಲೇಟ್ ಕೂಡ ಕದ್ದಿಲ್ವಾ? ಚಿಕ್ಕ ವಯಸ್ಸಲ್ಲಿ ಕದ್ದಿದ್ದೀರಿ. ಒಪ್ಕೊಂಡಿಲ್ಲ ಅಂದ್ರೆ ಅದೇ ದೊಡ್ಡ ತಪ್ಪು. ಅಲ್ಲೆಲ್ಲಯ್ಯ, ಬೇರೆಯವ್ರದ್ದು ಆಸೆ ಪಡಬಾರ್ದು. ಅವನ್ ಯಾವನೋ ಲಾಲಿಪಾಪ್ ದುಬುಕ್ತಾ ಇರ್ತಾನೆ, ಇಲ್ಲಿ ಜೋಲ್ಸೋರ್ತಾ ಇರುತ್ತೆ, ಅದು ಆಸೆ ಅಲ್ವಾ? ಅವಾಗ ನೀವ್ ಹೇಳಿ 10 ಆಜ್ಞೆಯಲ್ಲಿ ನೆಟ್ಟವಾಗಿ ನೀವು ಎಷ್ಟು ಮಾಡಿರ್ತೀರಿ? ದೇವ್ರು ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ಅವನ್ ತಟ್ಟೆಯಲ್ಲಿರೋ 2 ಪೀಸ್ ಚಿಕನ್ ಅಲ್ಲಿ ನಾನ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂದ್ರೆ ಅವನ ತಿಂದ್ರೆ ಅದು ಅವನ ಪಾಪ ಅಂತೆ. ಇದೆ ಬೈಬಲ್ ಅಲ್ಲಿ. ಪಕ್ಕದಲ್ಲಿ ಒಂದು ಚಾನು ತಿಂತಾ ಇರ್ತಾನೆ, ಅವನ ತಟ್ಟೆಯಲ್ಲಿ ಲೆಗ್ ಪೀಸ್ ಇದೆ, ನನಗೆ ಇಲ್ಲಿ ಬಾಯಲ್ಲಿ ಸೋರ್ತು, ಅವನ ತಿಂದ, ಅದವನ ಪಾಪ. ಅವಾಗ ನೋಡಿ ಎಷ್ಟು ಪಾಪಗಳು ಮಾಡಿರ್ತೀರಿ ನೀವು, ಲೆಕ್ಕ ಹೇಳಿ. ಎಷ್ಟು ಬುಕ್ಗಳು ಬೇಕು? ಮಹಾಭಾರತಕ್ಕಿಂತ ದೊಡ್ಡ ಬುಕ್ ಬೇಕು ನನಗೆ ಬರಿಬೇಕಂದ್ರೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನೀನ್ ಯಾವನ್ನು ಅವನ್ನ ತಾನು ತಗ್ಗಿಸ್ಕೊಳ್ತಾನೋ ಅವನ್ನ ನಾನೇ ಹೆಚ್ಚಿಸ್ತೀನಿ. ಈ ಇಸ್ರಾಯೇಲ್ ಜನರು ತಗ್ಗಿಸ್ಕೊಂಡಿಲ್ಲ, ಅವ್ರು ತಮ್ಮನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಮತ್ತೆ ಆಜ್ಞೆ ಕೊಡ್ತೀನಿ, ಅದು ಅವ್ರು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಆದ್ರಿಂದ ಅವ್ರಲ್ಲಿ ಏನ್ ತಪ್ಪಿದೆ ಅಂತ ನಾನು ತೋರಿಸ್ಬೇಕು. ಅದರಿಂದ ಹೆಂಗಸರನ್ನೆಲ್ಲ ಆಚೆ ಕಳಿಸಿ, ಕುಷ್ಠರೋಗಿಗಳನ್ನೆಲ್ಲ ಆಚೆ ಕಳಿಸಿ, ಯಾವನ್ ಸತ್ತವನ್ನ ಮುಡ್ತಾನೋ ಅವನ್ನ ಆಚೆ ಕಳಿಸಿ, ವ್ಯಭಿಚಾರಿಗಳನ್ನ ಆಚೆ ಕಳಿಸಿ. ಹಲ್ಲೆಲೂಯಾ. ಅವಾಗ ಊರೊಳಗೆ ಯಾರು ಇರ್ತಾರೆ? ಹಲ್ಲೆಲೂಯಾ. ಅಂದ್ರೆ ಒಬ್ಬನು ನೀತಿಮಂತ ಇಲ್ಲ ಇಲ್ಲಿ. ಎಲ್ರು ದೇವರ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇರ್ತಾರೆ? ಪಾಪಿಗಳು ಅಂದ್ರೆ ನನ್ನ ತರ ಕಾಣಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ತಾನು ಒಪ್ಕೋಬೇಕು, ನಾನು ಪಾಪಿ ಅಂತ ಒಪ್ಕೋಬೇಕು. ಹಲ್ಲೆಲೂಯಾ. ಇಲ್ಲಿರೋರೆಲ್ಲ ಲಿಸ್ಟ್ ಆಗಿ ನೋಡಿದ್ರೆ ಅದ್ರಲ್ಲಿ ಫಸ್ಟ್ ಹೆಸರು ನಂದಿರುತ್ತೆ, ನಾನು ಒಪ್ಕೊಳ್ತೀನಿ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಇದು ಪರಿಹಾರ ಏನು? ಇವಾಗ ಹೆಂಗಸರನ್ನ ಆಚೆ ಕಳಿಸು ಅಂದ್ಬಿಟ್ಟೆ, ಕುಷ್ಠರೋಗಿಗಳನ್ನ ಆಚೆ ಕಳಿಸು ಅಂದೆ, ಸತ್ತವ್ರನ್ನಲ್ಲ ಅದನ್ನ ಮುಟ್ಟದವ್ರನ್ನು ಆಚೆ ಕಳಿಸು ಅಂದೆ, ಎಲ್ಲರನ್ನ ಆಚೆ ಕಳಿಸು ಅಂದ್ರೆ ಅವರೆಲ್ಲ ಹೆಂಗ್ ಒಳಗ್ ಬರ್ಬೇಕು? ಹಲ್ಲೆಲೂಯಾ. ಅವರೆಲ್ಲ ಒಳಗ್ ಬಂದ್ರೆ ತಾನೇ ದೇವ್ರು ಅಂಗೀಕರಿಸ್ಕೊಂಡಂಗೆ, ಹೌದಾ ಅಲ್ವಾ? ಚಿಕನ್ ಮಟನ್ನ ಮನೇಲಿ ಮಾಡಬೇಡ ಅಂದೆ, ಇಷ್ಟೊಂದು ಕಠಿಣವಾದ ರೂಲ್ಸ್ ಹೇಳಲ್ಲ ಅಪ್ಪ, ನನ್ನ ಮನೆಯಲ್ಲೂ ತಿನ್ನಕ್ಕೂ ಆಗಲ್ಲ, ಊರೊಳಗೆ ಇರಕ್ಕೂ ಆಗಲ್ಲ, ನಾನು ಹೆಂಗೆ? ಮನ್ಸಲ್ಲಿ ಕ್ವಶನ್ ಬರುತ್ತಾ ಇಲ್ವಾ? ಬರುತ್ತಾ ಇಲ್ವಾ? ಅದೇ ದೇವರು ಇವಾಗ ಇನ್ನೊಂದು ವಚನ ಕೊಡ್ತಾರೆ, ಅದು ಓದಿ. ಥಿಯೇಟ್ರಾನ ಏమంటారు? ಧರ್ಮೋಪದೇಶ ಕಾಂಡ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 1ನೇ ವಚನ. తెలుగులో ద్వితీయోపదేశ కాండం 12వ అధ్యాయం 1వ వాక్యం.
ಮೈಕ್ ಉಂಟು ಎಷ್ಟು ಬಾగుಂಟು ಮೈಕ್ ಅಲ್ಲೆಲ್ಲ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ಅನುಸರಿಸಬೇಕಾದ ಆಜ್ಞಾವಿಧಿಗಳು ಇವೆ. ಸರು ಎಂದು ಸ್ವಾಧೀನ ಮಾಡಿಸಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿನಗಳ ಮೇಲೆಯೂ ಅಡೆಯಾಳತೆ ಕೊಡುತ್ತಾ. ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ತೇನೆ, ವಾಟ್ ವಾಸ್ ಗಾಡ್ಸ್ ಸೈನ್ ಟು ನೋವಾ that he would never destroy the earth again. What is the ಸರಿ ಅವರು ಸಂಗೀತ ನೋಟ್ ಮಾಡ್ಕೊಳ್ಳಿ, ಈ ರಾಸ್ಕೊಂಡು ಇಲ್ಲ ನೀ ಆನ್ಸರ್ ತರು ಇಲ್ಲ ಪಸಂದ ಕಾಣ ಸರಿವಾ. ಎರಡನೇ ಪ್ರಶ್ನೆ, ಈಜಿಪ್ಟಿನ ಸೈನಿಕರಿಂದ ಮೋಶೆಯ ತಾಯಿ ಅವನನ್ನ ಹೇಗೆ ರಕ್ಷಿಸಿದಳು? ಈಜಿಪ್ಟಿನ ಸೈನಿಕರಿಂದ ಅಂದ್ರೆ ಐಗುಪ್ತ ದೇಶದ ಸೈನಿಕರಿಗೆ ಸಾಯೋದಕ್ಕೆ ಬಿಡದಂತೆ ಮೋಶೆ ತನ್ನ ಮಗನನ್ನ ಮೋಶೆ ಯಾವ ರೀತಿಯಾಗಿ ರಕ್ಷಿಸಿದಳು? ಮೋಶೆಯನ್ನ ತನ್ನ ತಾಯಿ ಹೇಗೆ ರಕ್ಷಿಸಿದಳು? எகிப்தின் வீரர்களிடமிருந்து மோசேயின் தாய் அவரை எப்படி காப்பாற்றினார்? How did Moses' mother save him from the Egyptian soldiers? சொல்லுமா சரி பதில் சொல்லுமா. ಬೋಟ್ ಚಿನ್ನ ಪೆಟ್ಟಿಗೆ ಒಂದು ಚಿಕ್ಕ ತೊಟ್ಲನ್ನ ಮಾಡಿ ಆ ತೊಟ್ಲಲ್ಲಿ ಮಲಗಿಸಿ ಅವಳನ್ನ ಕಾಪಾಡುದು. ಕಿರ್ಬಾದೆಮ್ಮ ಆನ್ಸರ್ ಹೇಳಿ, ಎಲ್ಲ ಕೈಗೆ ತಟ್ಟಣ. ದೇವರು ಐಗುಪ್ತ ದೇಶದ ಮೇಲೆ ಎಷ್ಟು ಉಪದ್ರವಗಳನ್ನ ಕಳಿಸಿದ್ರು? How many plagues did God send on Egypt? கடவுள் கர்த்தர் எகிப்தின் மீது எத்தனை வாதைகளை அனுப்பினார்? நீங்க சொல்லுமா. 12 9 நெக்ஸ்ட் யாராவது இதர் ஆன்சர்? இது எவ்வளவு சொன்னீங்க? 12 ஐயோ 9 நெக்ஸ்ட் யாராவது? ಏನ್ ಗಂಡಸರು ಯಾರು ಹೇಳೋದು? ಇವನ್ 10 ಚಾನು ಕರೆಕ್ಟ್ 10 ಎಲ್ಲ ಕೈಗೆ ತಟ್ರಿ. 45 ಅದು ಕೈ ಎತ್ತಿ ಹೇಳ್ಬೇಕು. ಇದೆಲ್ಲ ಕೇಳುವಾಗ ನೀವು ತಿಳ್ಕೋಬೇಕಿದೆ. ನೆಕ್ಸ್ಟ್ ಪ್ರಶ್ನೆಗಳು ಕೇಳುವಾಗ ಹಿಂಗ್ ಬರುತ್ತೆ ಅಂತ. ನೆಕ್ಸ್ಟ್ 6 ಪ್ರಶ್ನೆಗಳಿರೋದು, ಜಾಸ್ತಿ ಇಲ್ಲ. 15 ಇದೆ. 15 ಇದೆಯಾ? ದಾನಿಯೇಲನು ದೇವರಿಗೆ ಪ್ರಾರ್ಥಿಸಿದಾಗ ಅವನನ್ನ ಎಲ್ಲಿಗೆ ಎಸೆಯಲಾಯಿತು? ಅವನನ್ನ ಎಲ್ಲಿಗೆ ಹಾಕಿದ್ರು? ಕೈ ಎತ್ತಬೇಕು. ಈ ಆನ್ಸರ್ ಕ್ಯಾನ್ಸಲ್. ಎಲ್ಲರಿಗೂ ಒಂದೇ ನಿಯಮ ಅಲ್ವಾ? ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ದಯವಿಟ್ಟು ಗೊತ್ತಿರೋರು ಹೇಳ್ಬೇಡಿ, ಮುಂಚೆನೆ ಹೇಳಿದ್ದೀನಿ ನಾನು. ಕೈ ಎತ್ತಲು ಕರೆಕ್ಟ್ ಆಗಿ ನೀನು ಆನ್ಸರ್ ಹೇಳ್ಬೇಕು. ಆಯ್ತಾ? ನೆಕ್ಸ್ಟ್ ಕ್ವಶನ್ ಡಿಸ್ಮಿಸ್ ಆಯ್ತು. ಯೇಸು ನೀರಿನ ಮೇಲೆ ನಡೆದಾಡಿದ ಸ್ಥಳವನ್ನು ಹೇಳ್ರಿ. ಯೇಸು ಯಾವ ಸ್ಥಳದಲ್ಲಿ ನೀರಿನ ಮೇಲೆ ನಡೆದ್ರು? ಆ ಸ್ಥಳದ ಹೆಸರು ಗಲೀಲಿ. ಈಗ ಸ್ವಲ್ಪ ಮೀಡಿಯಂ ಸೈಜ್ ಸಿಂಪಲ್ ಆಯ್ತು. ಇದು ಬಹಳ ಸುಲಭದ ಪ್ರಶ್ನೆಗಳು. ಈಗ ಸ್ವಲ್ಪ ಮೇಲಕ್ಕೆ ಹೋಗಿದ್ದೇವೆ. ಯಾವ ಶಿಷ್ಯನು ಯೇಸುವನ್ನು 3 ಬಾರಿ ನಿರಾಕರಿಸಿದನು? Which disciple denied Jesus 3 times? ಯೇಸುವೆ 3 ಬಾರಿ ಮರದಲ್ಲಿದ್ದ ಸೀಡನ್ ಯಾರು? ಪೀಟರ್. 3 ಚಾನ್. How many books have the name John in them? ಅಂದ್ರೆ ಎಷ್ಟು ಪುಸ್ತಕಗಳಲ್ಲಿ ಯೋಹಾನನ ಹೆಸರು ಇದೆ? ಯೋಹಾನನ ಹೆಸರು ಎಷ್ಟು புத்தகங்களில் ಇದೆ ಅಂತೇಳಿ ಇಬ್ಬರು ಕೈ ಎತ್ತಿದ್ದಾರೆ. யோவான் என்பதான பெயர் எத்தனை புத்தகங்களில் எழுதப்பட்டிருக்கிறது? ಫಸ್ಟ್ ಇವನು ನೆಕ್ಸ್ಟ್ ಸರ್. ಇಲ್ಲ ಯಾರು ನೆಕ್ಸ್ಟ್ ಯಾರು? ಫಸ್ಟ್ ಇವರು ನೆಕ್ಸ್ಟ್ ಅವರು ಎತ್ತಿದ್ರು. ಪ್ರಥಮ ಹೇಳಿ. 7 ಅಂತ ನೀವ್ ಹೇಳ್ತೀರ. 5 ಯೋಹಾನ ಹೆಸರಿರೋ ಪುಸ್ತಕಗಳು ಎಷ್ಟು? ಯೋಹಾನನ ಹೆಸರಿರುವಂತ ಪುಸ್ತಕಗಳು ಎಷ್ಟು ಪುಸ್ತಕಗಳಿದೆ? ಇಲ್ಲ 3 7 5 ಯೋಹಾನ್ ಹೆಸರಿರೋದು ಬರ್ದಿರೋದಲ್ಲ. ಯೋಹಾನ್ ಹೆಸರಿರೋದು. ನನ್ನ ಮಕ್ಳು ಹೇಳ್ಬಾರ್ದು ಅಂತ ಹೇಳಿದೀನಿ.
ಕರೆಕ್ಟ್. 4. ಫಸ್ಟ್ 4 ಜಾನ್, ಫಸ್ಟ್ ಜಾನ್, ಸೆಕೆಂಡ್ ಜಾನ್, ಥರ್ಡ್ ಜಾನ್ ಅಷ್ಟೇ. ಬೇಕಂತಾನೆ ಕನ್ಫ್ಯೂಷನ್ ಆಗಿ ಕೊಟ್ಟಿದ್ದೀನಿ. ಬರ್ದಿರೋದು 5, ರೆವಲ್ಯೂಷನ್ ಒಂದು ಸೇರಿಸಿದ್ರೆ ಸೇರಿ 5. ಸರಿ, ಹಳೆ ಒಡಂಬಡಿಕೆಗಳಲ್ಲಿ ಎಷ್ಟು ಪುಸ್ತಕಗಳಿವೆ? ಹೇಳಿ. ಹೌ ಮೆನಿ ಬುಕ್ಸ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್? ಹಳೆ ಪಾಠ ಎತ್ತನೇ ಪುಸ್ತಕಗಳು ಇರ್ತಿರೋದು? ಅದು ಫುಲ್ ಬೈಬಲ್ 66. ಹಳೆ ಒಡಂಬಡಿಕೆ ಮಾತ್ರ 39 ಸರ್. ಯಾರು ಹೇಳಿದ? ಹೌದು, ಲಾಸ್ಟ್. ಹಾ, ಚಂದನ್. 39. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆಯಾ? ನಾವು ಸ್ವಲ್ಪ ತಿಳ್ಕೋಬಹುದು ಇದರಲ್ಲಿ ಅಲ್ವಾ? ನಾವು ಬೈಬಲ್ ಅಲ್ಲಿ ಎಷ್ಟು 66 ಇದೆ, ಹಳೆ ಒಡಂಬಡಿಕೆ ಬರೀ 39. ಆಗ ಸರಿ, ಮೊದಲನೇ ಸುವಾರ್ತೆ ಬರೆಯಲ್ಪಟ್ಟದ್ದು ಮೊದಲನೇ ಅಂದ್ರೆ ಬರೆಯಲ್ಪಟ್ಟಂತ ಮೊದಲನೇ ಸುವಾರ್ತೆ ಯಾವುದು? ಸುವಾರ್ತೆ ಯಾವ ಪುಸ್ತಕ ಫಸ್ಟ್ ಇದೆ ಅಂತಲ್ಲ, ಫಸ್ಟ್ ಯಾವ ಪುಸ್ತಕ ಬರ್ದಿದ್ದು ಅಂತ. ಹೊಸ ಒಡಂಬಡಿಕೆಯಲ್ಲಿ ಯಾವ ಪುಸ್ತಕ ಬರೆಯಲ್ಪಟ್ಟದ್ದು? ಮಾರ್ಕ್. ಕರೆಕ್ಟ್. ಫಸ್ಟ್ ಬರ್ದಿದ್ದು ಮಾರ್ಕ್. ಹೊಸ ಒಡಂಬಡಿಕೆಯಲ್ಲಿ ಮೊದಲು ಬರೆಯಲ್ಪಟ್ಟಂತ ಪುಸ್ತಕ ಮಾರ್ಕನು ಬರ್ದಿರೋದು ಮತ್ತೆ ಫಸ್ಟ್ ಬುಕ್ ಅಲ್ಲಿ ಇರೋದು, ಅದು ಬರ್ದಿದ್ದು ಮಾರ್ಕ್. ಬರೆದಂತ ಕಾಲ ಭಾಗ ಮಾರ್ಕ್ ಫಸ್ಟ್ ಬರ್ತದೆ. ಸರಿ, ನೋಹನ 3 ಮಕ್ಕಳ ಹೆಸರೇನು? ಮಕ್ಕಳ ಹೆಸರು Who were Noah's 3 sons? നോവാവിൻ 3 பிள்ளைகள் பேர் என்ன? யார்? கரெக்ட். இபிலோட் பேர் ಸೇಮ್ ಹಾಮಿ. ಸಂಜಯ್. ಓಕೆ, ನೆಕ್ಸ್ಟ್ ಇನ್ನ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಹಾರ್ಡ್ ಕ್ವೆಶ್ಚನ್ಸ್ ಇದೆ, ನೋಡೋಣ ಯಾರು ಹೇಳ್ತೀರಾ. ಫರೋಹನು ತನ್ನ ಮನಸ್ಸನ್ನು ಬದಲಾಯಿಸಿದಾಗ ಮತ್ತು ಫರೋಹನು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಅವ್ರನ್ನ ಇಸ್ರಾಯೇಲನ ಹಿಂದಟ್ಟದಂತ ಸಮಯದಲ್ಲಿ ಇಸ್ರಾಯೇಲರು ಮತ್ತು ಫರೋಹನ ಸೈನ್ಯ ಎಲ್ಲಿ ಮೀಟ್ ಆಯ್ತು? ಎಲ್ಲಿ ಭೇಟಿ ಆದ್ರು? ಕೆಂಪು ಸಮುದ್ರ. ಕರೆಕ್ಟ್ ಆನ್ಸರ್. ಎಲ್ಲ ಕೈಗಳು ತಟ್ಟಿ. ಸಂಗೀತ. ಆಮೇಲೆ ಬೈಬಲ್ ಅಲ್ಲಿ ಬಹಳ ಚಿಕ್ಕ ವಚನ ಯಾವುದು? ಸತ್ಯವೇದದಲ್ಲಿ ಬಹಳ ಚಿಕ್ಕ ವಚನ. ಜೀಸಸ್ ವೆಪ್ಟ್. ಕರೆಕ್ಟ್ ವಾಕ್ಯ. ಜಾನ್. ಓಕೆ, ಕರೆಕ್ಟ್. ಜಾನ್ 11. ಯೇಸು ತನ್ನ ಶಿಷ್ಯರಿಗೆ ಕೊನೆಯ ಭೋಜನದಲ್ಲಿ ಏನು ಮಾಡಿದರು? ಯೇಸು ತಮ್ಮ சீடருக்கு இறுதி இரவு உணவின் போது என்ன செய்தார்? What did Jesus do at the last supper to his disciples? ಪಾದ ತೊಳೆದು ಅವರಿಗೆ. ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ. ಎರಡನೇ ಅತಿ ದೊಡ್ಡ ಆಜ್ಞೆ ಏನು ಎಂದು ಯೇಸು ಹೇಳುತ್ತಾನೆ ಹೊಸ ಒಡಂಬಡಿಕೆಯಲ್ಲಿ? ಎರಡನೇ ಆಜ್ಞೆ ಇರೋದು ಹೊಸ ಒಡಂಬಡಿಕೆಯಲ್ಲಿ. ಅದರಲ್ಲಿ ಎರಡನೇ ಆಜ್ಞೆ ದೇವರು ಯಾವುದು? ಎರಡನೇ ಅತಿ ದೊಡ್ಡದು. இரண்டாவது கற்பனை என்ன சொன்னார்? கரெக்ட். இன்னந்த உன்னை போலும் பிறரையும் நேசிப்பாயாக. இரண்டாவது கட்டளை. யோசேப்பின் கடைசி சகோதரர் யார்? சகோதரன் பேர் யோசேப்பನ ಅವರ ಕೊನೆಯ ಸಹೋದರ ಅಂದ್ರೆ ಕನ್ಫ್ಯೂಷನ್ ಆಗಿ ಕೊಟ್ಟೆ. ಯೋಸೇಫ್ಗೆ 11 ಸಹೋದರ ಇದ್ದಾರೆ, ಕೊನೆಯ ಸಹೋದರನ ಹೆಸರು ಏನಂದ್ರೆ ಅವ್ನಿಗೆ ಕರೆಕ್ಟ್ ಆಗಿ ಹೇಳಿ. ಬೆಂಜಮಿನ್. ಸಂಜಯ್. ಬೆನ್ಯಾಮಿನ್. ಎಲ್ಲ ಕೈಗಳು ತಟ್ಟಿ. ಲಾಸ್ಟ್ ಕ್ವೆಶ್ಚನ್. ನಾವ್ ಹೆಂಗಿದೀವಿ ಅಂದ್ರೆ ನಾವೇ ಹೇಳ್ಬಿಟ್ಟು ನಾವೇ ತಟ್ಕೋತೀವಿ. ಬೇರೆ ಹೇಳಿದಾಗ ನಾವು ತಟ್ಟಬೇಕು, ನಾವ್ ಹೇಳಿದಾಗ ಬೇರೆ ತಟ್ಟಬೇಕು. ಕೊನೆ ಕ್ವೆಶ್ಚನ್. ಬೈಬಲ್ ಅಲ್ಲಿ ಯೇಸುವಿನ ಎಷ್ಟು ಸಹೋದರನ್ನು ಹೆಸರಿಸಲಾಗಿದೆ? ಡಿಸೈಬಲ್ಸ್ ಅಲ್ಲ, ಯೇಸು ಸ್ವಾಮಿಯ ಒಡ ಹುಟ್ಟಿದ ಸಹೋದರರು ಎಷ್ಟು ಜನರು ಇದೆ ಬರೆಯಲ್ಪಟ್ಟಿದೆ ಹೆಸರುಗಳು? ಯೇಸು ಸ್ವಾಮಿನ ಬಿಟ್ಟು ಆತನ ಜೊತೆಗೆ ಹುಟ್ಟಿದವರು ಎಷ್ಟು ಜನ ಅಂತೇಳಿ ಬೈಬಲ್ ಬರ್ದಿದೆ. ಎಷ್ಟು ಜನ ಮಕ್ಕಳು ಬರ್ತಾರೆ? 2 ಜನ ಸಹೋದರರು. ಯೇಸು ಸ್ವಾಮಿಗೆ ಎಷ್ಟು ಜನ ಸಹೋದರರು? 5 ಅಂತ, ಅವ್ರು 2 ಅಂದ್ರು, ಇವಾಗ 3 ಅಂತ ಇದ್ದಾರೆ. ಅಮ್ಮ ಕರೆಕ್ಟ್. 4. ಜೇಮ್ಸ್, ಜೂಡಸ್, ಸೈಮನ್, ಜೋಸೆಫ್. ಒಬ್ಬರು ತಂಗಿ ಇದ್ದಾರೆ. ಯೂದ. ತಂಗಿ ಹೆಸರು ಯಾರಿಗಾದ್ರೂ ಗೊತ್ತಾ? ಏಸಪ್ಪನ ತಂಗಿ ಹೆಸರು ಯಾರಿಗಾದ್ರೂ ಗೊತ್ತಾ? ಇದೇ ಹೆಸರಿದೆ ಬೈಬಲ್ ಅಲ್ಲಿ. ಸಲೋಮಿ. ಮೇರಿ ಹೊಟ್ಟೆಯಲ್ಲೇ ಹುಟ್ಟಿದ್ದು, ಆದ್ರೆ ಜೋಸೆಫ್ಗೆ ಹುಟ್ಟಿದ್ದು.
ಏಸಪ್ಪ ಹುಟ್ಟಿದ ಮೇಲೆ ಅವರಿಬ್ರು ಮದುವೆ ಮಾಡ್ಕೊಳ್ತಾರಲ್ಲ, ಆವಾಗ ಅವ್ರು ಹುಟ್ಟಿದ ಮಕ್ಕಳ ಹೆಸರು ಈ 4 ಗಂಡು 1 ಹೆಣ್ಣು. ಏಸಪ್ಪ ಒಬ್ಬರೇ ಕನ್ನಿ ಸ್ತ್ರೀಗೆ ಹುಟ್ಟಿದ್ದು, ಮಿಕ್ಕವರೆಲ್ಲ ಅವ್ರ ಮದುವೆ ಆದ್ಮೇಲೆ ಹುಟ್ಟಿದ್ದು. ಕನ್ಫ್ಯೂಷನ್ ಆಗಿದೆಯಾ? ಅವ್ರ ಮದುವೆ ಆಗಕ್ ಮುಂಚೆ ಏಸಪ್ಪ ಹುಟ್ಟಿಬಿಡ್ತಾರೆ, ಹುಟ್ಟಿದ್ಮೇಲೆ ಅವರಿಬ್ರು ಮದುವೆ ಆಗಿ ಅವರಿಬ್ಬರಿಗೆ ಮಕ್ಕಳು ಹುಡ್ತಾರೆ. ಅದು 4 ಹೆಸರು, 4 ಗಂಡ ಹೆಸರು 1 ಹೆಣ್ಣು ಹೆಸರು. ಇರ್ಲಿ, ಯಾರು ಫಸ್ಟ್ ಯಾರು ಸೆಕೆಂಡ್? நான் கேக்குறேன், வெயிட் பண்றேன். எது கொஞ்சம் கஷ்டமா இருக்குதோ யோசிச்சு எல்லாம் நிறைய क्वेश्चंस மைண்டுக்கு வருது. எது கொஞ்சம் கஷ்டமா இருக்கு? ನಾನು ಕೇಳಲ್ಲ. ಓಕೆ. ಲಾಸ್ಟ್ ವೀಕ್ ನಾನು ಮೆಸೇಜ್ ತೆಗೆದೆ. ರೆವಲೇಷನ್ ಅಲ್ಲಿ ದೇವರು ಮುದ್ರೆ ಓಪನ್ ಮಾಡ್ತಾರೆ, ಏಸಪ್ಪ ಮುದ್ರೆ ಓಪನ್ ಮಾಡ್ತಾರೆ. ಮುದ್ರೆ ಓಪನ್ ಮಾಡಿದಾಗ ಎಷ್ಟು ಹಾರ್ಸ್ಗಳು ಬರ್ತಾರೆ, ಆ கலர்களே. ಅಂದ್ರೆ பழைய ஏற்பாட்டுல புதிய ஏற்பாட்டுல ஆண்டவர் வந்து 7 முத்திரையை ஒடிக்கும் போது 7 குதிரைகள் வருது. அந்த எத்தனை குதிரை வந்துச்சு, அதோடைய கலர்ஸ் என்னது? அவர் கை தூக்கிட்டாரு. ಹೇಳಿ 4 ಕಲರ್ ಇರಬೇಕು. ಕೆಂಪು, ಬೂದಿ, ಬಿಳಿ, ಕೆಂಪು, ಬಿಳಿ, ಬ್ಲಾಕ್. ಬಟ್ ಅವ್ರ ಲೀಡರ್ ಅವ್ರು ನನಗೆ ಕ್ವೆಶ್ಚನ್ ಹೇಳು ಅಂತ ಹೇಳಿದ್ದು ನನ್ನ ಮಗ. ಈಗ ಸಂಗೀತ ಈಗ ಚಂದನ್ ಸೆಕೆಂಡ್. ನೆಕ್ಸ್ಟ್ ಟೈಮ್ ಅಮ್ಮ ಜೀತ ಬೈಬಲ್, ಕ್ವಿಕ್ ಬೈಬಲ್ ತೆಗಿ. ಸರಿ, ಕ್ವಿಕ್ ಬೈಬಲ್ ಬೈಬಲ್ ಯಾರ ಹತ್ರ ಇದೆ? ಕೈ ಎತ್ರಿ. ಬೈಬಲ್ ಎತ್ತಿ ತೋರಿಸಿ. ಒಂದು ವಾಕ್ಯ ಹೇಳ್ತೀವಿ, ಯಾರು ಫಸ್ಟ್ ಎತ್ತಿ ಅದನ್ನು ಓದುತ್ತಾರೋ ಅವ್ರ ಹೆಸರು. ಒಟ್ಟು 5 ವಚನಗಳು, 5 5 ವಚನ ಕೇಳಕ போறோம். ಯಾರು ಓಕೆ? ಫಸ್ಟ್ ಎತ್ತಿ ಓದ್ಬಿಡ್ಬೇಕು, ಕೈಯೆಲ್ಲ ಎತ್ತಂಗಿಲ್ಲ. ಫಸ್ಟ್ ಎತ್ತಿ ಓದ್ಬಿಡ್ಬೇಕು. ಓಕೆ? ಜಕರಿಯ 11:15. ಜಕರಿಯಾ 11:15. ಜಕರಿಯ ಬುಕ್ ಆಫ್ ಜಕರಿಯಾ 11:15. ಚಂದನ್ ಬ್ರದರ್ ಕರೆಕ್ಟ್. ಜಕರಿಯ 11:15 ಕರೆಕ್ಟ್ ಬ್ರದರ್. ಓದೋದು ದೊಡ್ಡವ್ರಿಗೊಂದು ಚಾನ್ಸ್, ಮಕ್ಕಳಿಗೊಂದು ಚಾನ್ಸ್ ಅಂತ ಮಾಡ್ತಾರೆ. ಹಂಗ್ ಮಾಡೋಣ. ದೊಡ್ಡವ್ರಿಗೆ ಚಾನ್ಸ್, ಚಿಕ್ಕವರಿಗೆ ಒಂದು 6 ಪ್ರಶ್ನೆ ಕೇಳಿ, ದೊಡ್ಡವ್ರಿಗೆ 6 ಪ್ರಶ್ನೆ ಕೇಳಿ. ಓಕೆ. ಚಿಕ್ಕವ್ರು ಯಾರು ಎತ್ಬೇಡಿ, ದೊಡ್ಡವ್ರಿಗೆ. ಓಕೆ? ಫಸ್ಟ್ ಚಂದನ್ ಬ್ರದರ್. ನೀವೆಲ್ಲ ಚಿಕ್ಕವರು. ದಾನಿಯೇಲ 10ನೇ ಅಧ್ಯಾಯ 10ನೇ ವಾಕ್ಯ. ದಾನಿಯೇಲ್ 10ಾം ಅಧಿಕಾರಂ 10ಾಂ ವಚನಂ. The book of Daniel 10th chapter 10th verse. ನನಗೆ ಅಸ್ಪಷ್ಟವಾಯಿತು. கஷ்டமா கொடுத்தா கூட சீக்கிரம் எடுக்கிறாரு. ಓಕೆ. 3ನೇದು ಯೋನ 1:17. ಯೋನ 1:17. ಯೋನ 1:17. ಯೋನನು ನುಗ್ಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ So outcome first prize heights. First prize. ಈಗ ಮಕ್ಕಳಿಗೆ ಈಗ ಮಕ್ಕಳಿಗೆ ಕೊಡೋಣ. ನೀವೆಲ್ಲ ಸೇರ್ಕೋಬಹುದು. ಮಕ್ಕಳು ಯಾರಮ್ಮ? ಮದುವೆ ಆಗದಿರೋ ಕೈ ಎತ್ತಿ. ಮದುವೆ ಆಗದಿರೋರಿಗೆ ಇದು ನೋವು ಸೇರ್ತಾರೆ. ಯಾವ್ದಾದ್ರು ಪರವಾಗಿಲ್ಲ. ಕಲ್ಯಾಣ ಎಷ್ಟು ಪರವಾಗಿಲ್ಲ, ನೀ ಕೂಡ ಸೇರ್ಕೊಂಡ್ಬನ್ನಿ. ಅಲ್ಲ, ಅವರಿಬ್ರು ಇದ್ರು, ನಾವಿಬ್ರು ಮದುವೆ ಆಗಿಲ್ಲ ಅಂತ. ಮದುವೆ ಆದವರು 30 ವರ್ಷದೊಳಗಿದ್ರೆ ಮಾಡ್ಬೋದು. ಹಾಗೈತಪ್ಪ.
ಸರಿ, ಇವಾಗ ಇವರು ಒಂದು ಸೂಚನೆ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾನು ಮಾಡ್ತೀನಿ. 1 ಕೊರಿಂಥ್ಯ 12:32. 1ನೇ ಕುರಿತ 12:32. 12:32. ಏಯ್, 1 ಕೊರಿಂಥ್ಯ 12:32. ಅವನೇ ಫಸ್ಟ್. ಇಲ್ಲೇನು ಸಮಾನ ಫಸ್ಟ್ ಜನ ಇಲ್ಲ. 32 లేదని చెప్పాలి. నువ్వు 31 ఎత్తు ಮಾಡಿ. ಅವನು 31 ಎತ್ತು ಪರ್ಸೆಂಟ್. 12:32. ಯೆರೆಮೀಯ 12:1. Jeremiah, the book of Jeremiah 12:1. Jeremiah 12:1. Righteous are you, O Lord, and I யார பார்த்து யாரு? Righteous are you, O Lord. ಬೈಬಲ್ ಬೇರೆ ಇರಬೇಕಾ? ಇನ್ನ 4ನೇ ಪ್ರಶ್ನೆ ಇರೋದು. ಹುಷಾರಾಗಿರಿ, 4ನೇ ಪ್ರಶ್ನೆ ಇರೋದು. ಹಗ್ಗಾಯಿ 2:1. ಹಗ್ಗಾಯಿ 2:1. ಹಾಗಾಯಿ 2:1. ಹಗ್ಗಾಯಿ 2:1. ಹಾ, ಬಂದ್ಬಿಟ್ಟು. ಐಸಯ 6:8. ಯೆಶಯ 6:8. ಯೆಶಯ 6:8. ವೆರಿ ಗುಡ್. ಎಷ್ಟು ಬರ್ಕೊಂಡ್ರ? ಇನ್ನ ಎಷ್ಟಿದೆ? ಓಕೆ, ಲಾಸ್ಟ್ 2. Galatians chapter 2 verse 11. ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯ. 2:11. ಲಾಸ್ಟ್ ಒನ್. ಕೊನೆಯ ಪ್ರಶ್ನೆ. ಕೊನೆಯ ಓಕೆ, ಲಾಸ್ಟ್ ಒನ್. ಎಲ್ಲ ಕ್ಲೋಸ್ ಅಲ್ಲಿ ಇರ್ಬೇಕು. ಕ್ಲೋಸ್ ಬಿಗ್ ಬೈಬಲ್ ರೀಡಿಂಗ್ ಕ್ಲೋಸ್ ಅಲ್ಲಿ ಇರ್ಬೇಕು. ಜೆರೆಮಿಯಾ 7:17. 7:17. ಯೆರೆಮೀಯ 7:17. ಜೆರೆಮಿಯಾ 7:17. ಈಗ ಓದು ಒಂದ್ಸಲ. ಓಕೆ, ವೆರಿ ಗುಡ್. ಓದ್ದಾಗೆಲ್ಲ ವೆರಿ ಗುಡ್. ಟ್ರೈ ಮಾಡಿದೆಲ್ಲ ವೆರಿ ಗುಡ್. ಫಸ್ಟ್ ಸೆಕೆಂಡ್ ರಾಹುಲ್. ಓಕೆ, ಫಸ್ಟ್ ಸೆಕೆಂಡ್ ಆಯ್ತು. ಆಮೇಲೆ ಕೊಡ್ತೀವಿ. ಓಕೆ, ಜಿತ್ ಅಂತೆ కదా? ಓಕೆ, ಫಸ್ಟ್ ಪ್ರೈಸ್ ಮ್ಯಾಮ್ ಮುಂದೆ ಪ್ರೈಸ್. ದೊಡ್ಡ ಪ್ರೈಸ್ ಇಲ್ಲ, ಚಿಕ್ಕ ಪ್ರೈಸ್. ಬಟ್ ದೇವ್ರ ಹತ್ರ ಯಾವುದೇ ತಗೊಂಡು ದೇವ್ರ ಸನ್ನಿಧಾನದಿಂದ ಅದು ಒಳ್ಳೇದು. ಅಲ್ಲೆಲ್ಲೂಯಾ. ಯಾರೆಲ್ಲ ಪಾರ್ಟಿಸಿಪೇಟ್ ಇದ್ರಲ್ಲಿ ಬಂದು ಯಾರು ಭಾಗವಹಿಸಿದ್ರು, ಯಾರಿಗೆಲ್ಲ ಇದಾಗಿಲ್ಲ, ಯಾರೆಲ್ಲ ಇದ್ರಲ್ಲಿ ಭಾಗವಹಿಸಿದ್ರು ಅವರಿಗೆ ಬಂದು ಚಿಕ್ಕ ಒಂದು ಮ್ಯೂಸಿಕಲ್ ಚೇರ್. ವಯಸ್ಸಾದವ್ರಿಗೆ ಯಾರೆಲ್ಲ ರೆಡಿ ಇದ್ದೀವಿ? ವಯಸ್ಸಾದವ್ರಿಗೆ நல்லா இருக்கப்பா. ಜಯಂತತೆ ಬೇಡ ಬಿಡು, ಚೇರ್ಗಳು ಬೇಕು ನಮ್ಗೆ ಸರಿ, ಚೇರ್ ಅಲ್ವಾ? ಚೇರ್